ಭಗವಂತನಿಗೆ ನಾಮಕರಣ ಆದ ಸಂದರ್ಭದಲ್ಲಿ ಗರ್ಗಾಚಾರ್ಯರು ಮಗುವಿಗೆ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ಯದ್ಯಪಿ ಭಗವಂತನಿಗೆ ಅನಂತ ನಾಮ, ಅವನದು ಒಂದು ಹೆಸರು ಎರಡು ಹೆಸರು ಅಲ್ಲ, ಎಲ್ಲ ಶಬ್ದಗಳು ಭಗವಂತನ ನಾಮಗಳೇ. ದೇವರನ್ನು ಹೇಳದಿರುವ ಶಬ್ದಗಳೇ ಇಲ್ಲ. ಅನಂತ ಶಬ್ದವಾಚ್ಯನಾದ ಭಗವಂತ, ವಿಶ್ವಾದಿ 1000 ನಾಮಗಳುಳ್ಳ ಭಗವಂತ, ಕೃಷ್ಣ ಅನ್ನೋ ಹೆಸರೇ ಇಷ್ಟು ಪ್ರಸಿದ್ಧಿ ಆಗಲಿಕ್ಕೇನು ಕಾರಣ? ಅವನನ್ನು ಯಾವ ನಾಮದಿಂದಲಾದರೂ ಕರಿಬಹುದಿತ್ತು. ಯಾವ ಶಬ್ದವನ್ನು ಕರೆದಾಗಲೂ ಅವನೇ ಅದರಿಂದ ಪ್ರತಿಪಾದಿತನಾದವ. ನೋಡಿ, ನಮಗಾದ್ರೆ ಒಂದು ಹೆಸರು ಇರುತ್ತೆ, ಅದು ಬಿಟ್ಟರೆ ಬೇರೆ ಇಲ್ಲ. ನಮಗಿರೋ ಹೆಸರು ಬಿಟ್ಟು ಬೇರೆ ಹೆಸರಿಂದ ಯಾರೇ ಏನೇ ಕೂಗಿದ್ರೂ ನಾವು ತಿರುಗಿ ನೋಡಲ್ಲ, ಯಾಕೆಂದರೆ ಅದು ನಮಗೆ ಸಂಬಂಧಪಟ್ಟದ್ದಲ್ಲ. ಆದರೆ ಭಗವಂತಂದು ಹಾಗಲ್ಲ. ಏನು ಕೂಗಿದ್ರು ಏನು ಶಬ್ದ ಮಾಡಿದ್ರು ಅವನೇ ತಿರುಗಿ ನೋಡಬೇಕು. ಯಾಕೆ? ಎಲ್ಲದರ ಒಳಗೆ ಎಲ್ಲರ ಒಳಗೆ ಅವನೇ ಇದ್ದಾನೆ. ಅಂದಮೇಲೆ ಅವನಿಗೆ ಕೃಷ್ಣ ಅನ್ನೋ ಹೆಸರು ಇಷ್ಟು ಪ್ರಸಿದ್ಧಿ ಆಗಲಿಕ್ಕೆ ಏನು ಕಾರಣ? ಪ್ರಿಯೇರಿತ ಪ್ರೀತಿ ಕರೋಹಿ ಲೋಕೆ. ಎಷ್ಟೇ ಹೆಸರಿದ್ರೂ ಕೂಡ ಪ್ರೀತಿ ಪಾತ್ರರಾದವರು ಕರೆದ ಹೆಸರು ಪ್ರಸಿದ್ಧಿ ಬರುತ್ತಂತೆ. ಹೆಸರಿರೋದು ಮುಖ್ಯ ಅಲ್ಲ, ಕರೆಯೋರಲ್ಲಿರೋ ಪ್ರೀತಿ ಮುಖ್ಯ. ಏನಂದರೆ, ಈ ಮನೆಯಲ್ಲಿ ಮಕ್ಕಳಿಗೆ ಲಕ್ಷ್ಮೀನಾರಾಯಣ ಅಂತ ನಾಮಕರಣ ಮಾಡುವಾಗ ಇಟ್ಟಿರ್ತಾರೆ. ಒಂದಲ್ಲ ಅಂತ 4 ಹೆಸರಿಟ್ಟಿರ್ತಾರೆ. ಅದು ಕುಲದೇವರ ನಾಮ, ಮಾಸನಾಮ, ನಕ್ಷತ್ರ ನಾಮ, ವ್ಯವಹಾರ ನಾಮ, ಗುಪ್ತ ನಾಮ ಅಂತ 5-6 ಹೆಸರಿಟ್ಟಿರ್ತಾರೆ. ಅದರಲ್ಲಿ ಪ್ರಧಾನವಾಗಿ ಕರೀಲಿಕ್ಕೆ ಎಲ್ಲ ತಕ್ಕೂ ಇರಲಿ ಅಂತ ವ್ಯವಹಾರ ನಾಮ ಒಂದಿಟ್ಟಿರ್ತಾರೆ. ಹಾಗೆ ಮಗುವಿಗೆ ಲಕ್ಷ್ಮೀನಾರಾಯಣ ಅಂತ ಹೆಸರಿಟ್ಟಿರ್ತಾರೆ. ಮನೆಯಲ್ಲಿ ವಯಸ್ಸಾದ ಮುದುಕರು ಆ ಮಗುವನ್ನು ಆಡಿಸುವಾಗ ಗುಂಡ ಗುಂಡ ಅಂತ ಕರೆದು ಬಿಟ್ಟರೆ ಆ ಗುಂಡ ಅನ್ನೋ ಹೆಸರೇ ಫೇಮಸ್ ಆಗಿಬಿಡುತ್ತೆ. ಲಕ್ಷ್ಮೀನಾರಾಯಣ ಅನ್ನೋದು ಹೋಗೇ ಬಿಡುತ್ತೆ. ಮಗ ಕಡೆಯವನಾಗಿದ್ದರೆ ಪುಟ್ಟ ಅಂತ ಕರೆದುಬಿಟ್ರೆ ಆ ಪುಟ್ಟ, ಪುಟ್ಟಣ್ಣ, ಪುಟ್ಟಪ್ಪ ಅದೇ ಹೆಸರು. ಅದಕ್ಕೆ ನಿಕ್ ನೇಮ್ ಅಂತ ಕರೀತಾರೆ. ಅದೇನೆಂದರೆ ಅದು ಪ್ರೀತಿಯಿಂದ ಕರೆದ ಹೆಸರು. ಅದೇ ಹೆಸರು ಹೇಗೆ ಪ್ರಸಿದ್ಧಿ ಆಗತ್ತೋ ಹಾಗೆ ಗರ್ಗಾಚಾರ್ಯರು ಭಗವಂತನನ್ನು ನೋಡಿದ್ರು. ಅವರ ಮನಸ್ಸು ಕೃಷ್ಣನ ಕಡೆ ಆಕರ್ಷಣೆ ಆಯಿತು. ಬರೀ ಅವರ ಮನಸ್ಸಲ್ಲ, ಸಜ್ಜನರ ಮನಸ್ಸನ್ನು ತನ್ನ ಕಡೆ ಕರ್ಷಣ ಮಾಡ್ತಾನೆ. ಹಾಗಾದ್ರೆ ಇವನನ್ನು ಏನಂತ ಕರಿಬೇಕು? ಕೃಷ್ಣ ಅಂತ ಕರೆದುಬಿಟ್ರು. ಅಷ್ಟು ವಯಸ್ಸಾದವರು ಅವರು ಕೇವಲ ವಯಸ್ಸಿನಿಂದ ಮುಪ್ಪಾದವರಲ್ಲ, ಭಗವಂತನ ಧರ್ಮವನ್ನು ಮಾಡ್ತಾ ಮಾಡ್ತಾ ಮುಪ್ಪಾದವರು. ನಮಗೂ ಮುಪ್ಪು ಬರುತ್ತೆ. ಅವರಿವ್ರ ಸೇವೆ ಮಾಡಿ ಮಾಡಿ ರಿಟೈರ್ ಆಗಿ ನಾಲಾಯಕಂತ ಮನೆ ಸೇರ್ಕೊಳ್ತೀವಿ. ಆದರೆ ಅವರು ದೇವರ ಕರ್ಮ ಮಾಡಿ 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 ಮುಪ್ಪಾದವರು, ಜ್ಞಾನದಿಂದ ವೃದ್ಧರಾದವರು, ವಯಸ್ಸಿನಿಂದ ವೃದ್ಧವರಾದವರು, ಭಗವಂತನ ಭಕ್ತಿಯಿಂದ ವೃದ್ಧರಾದವರು, ದೇವರ ಧರ್ಮವನ್ನು ಆಚರಣೆ ಮಾಡ್ತಾ 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 ವೃದ್ಧರಾದವರು. ಅಂತಹ ವೃದ್ಧರು ಪ್ರೀತಿಯಿಂದ ಕೃಷ್ಣ ಅಂತ ಕರೆದದ್ದಕ್ಕೆ ಭಗವಂತ ಅಂದ, ನನಗೆ 1000 ಹೆಸರಿದ್ರೂ ಪರವಾಗಿಲ್ಲ, ಅದೆಲ್ಲ ಪಕ್ಕಕ್ಕಿಡಿ. ನಾನು ನಿಮ್ಮ ಮನಸ್ಸಿಗೆ ಬರಬೇಕಾದ್ರೆ, ನಿಮ್ಗೆ ಅನುಗ್ರಹ ಮಾಡಬೇಕಾದ್ರೆ ಈ ತಾತ ಕೂಗುದ್ರಲ್ಲ ಆ ಹೆಸರಲ್ಲೇ ನಾನು ಕರಿಬೇಕು. ಅದಕ್ಕೆ ದಾಸರಂದರು ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಅದು ಗೋವಿಂದ ಗೋವಿಂದ ಅದು ಹೇಳಲಿಲ್ಲ, ಅಚ್ಯುತ ಅಚ್ಯುತ ಹೇಳಲಿಲ್ಲ, ಕೃಷ್ಣ 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 ಎಂದೇ 3 ಬಾರಿ ನೆನೆಯಿರೋ. ಅವನು ಸಂತುಷ್ಟನಾಗಿ ಮೊದಲು ನಿಮಗೆ ಸಂಸಾರದಿಂದ ಮುಕ್ತಿ ಕೊಟ್ಟು ನಿಮ್ಮ ಮಿಕ್ಕ ಭಾರ ಅವ ಹೊರುವನು. ಅದರಿಂದ ಕೃಷ್ಣ 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 ಎಂದು 3 ಬಾರಿ ನೆನೆಯಿರು. ಭಗವಂತನಿಗೆ ಅತ್ಯಂತ ಪ್ರೀತಿಯಾಗಿ ಈ ಹೆಸರು ಆಗಲಿಕ್ಕೆ ಕಾರಣ, ಅತ್ಯಂತ ಪ್ರೀತಿ ಪಾತ್ರರಾದ ಭಗವಂತನ ಭಕ್ತರಾದ ಗರ್ಗಾಚಾರ್ಯರು ಭಕ್ತಿಯಿಂದ ಭಗವಂತನನ್ನು ಹಾಗೆ ಕೂಗಿದ್ದಾರಂತೆ. ಹಾಗೆ ಕರೆದ ಕಾರಣ ಕೃಷ್ಣ ಅಂದ ಅನಂತ ನಾಮಾಪಿ,
ನಂಗೆ ತುಂಬ ಹೆಸರಿದೆ, ಆದರೂ ಕೂಡ ಗರ್ಗಾಚಾರ್ಯರೇ ನೀವು ಇಟ್ಟ ಹೆಸರಿಂದಲೇ ನಾನು ಜಗತ್ತಲ್ಲಿ ಪ್ರಸಿದ್ಧನಾಗ್ತೇನೆ, ಕಾರಣ ನೀವು ಭಕ್ತಿಯಿಂದ ಕೂಗಿದ್ದೀರಿ. ಸಪತ್ನ ಪತ್ನಿ ವದನೋಡು ರಾಜಂ ಕ್ರಮೇಣ ಯಕ್ಷೀಣ ಕಲಂ ಕರೋತಿ ಸಿತೇತರ ಪಕ್ಷ ಇವಕ್ಷಣಾರ್ಥಂ ಗುಣೋಚಿತ ತಸ್ಯ ಹಿ ಕೃಷ್ಣ ಸಂಜ್ಞಾ. ಈ ಕೃಷ್ಣ ಪಕ್ಷ ಇದೆಯಲ್ಲ, ಅದು ಪಾಡ್ಯ ಬಿದಿಗೆ ತದಿಗೆ, ಅದರಲ್ಲಿ ಪಾಡ್ಯದ ಹಿಂದಿನ ದಿನ ಹುಣ್ಣಿಮೆ. ಅವತ್ತು ಚಂದ್ರ ಪೂರ ಇರ್ತಾನೆ. ಅವತ್ತು ಮಾರನೇ ದಿನದಿಂದ ಯಾವ ಪಕ್ಷ ಆರಂಭ? ಕೃಷ್ಣ ಪಕ್ಷ. ಆ ಪಕ್ಷದಲ್ಲಿ ದಿನೇ 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 ಚಂದ್ರ ಕುಗ್ತಾ ಹೋಗ್ತಾನೆ. ಹೇಗೋ ಹಾಗೆ ಕೃಷ್ಣನ ಶತ್ರುಗಳೇನಿದ್ದಾರೆ, ಕೃಷ್ಣನ ಶತ್ರುಗಳು ಹರಿದ್ವೇಷಿಗಳು, ಅವರ ಪತ್ನಿಯರ ಮುಖದ ಕಳೆಯನ್ನು ಕೃಷ್ಣ ಪರಮಾತ್ಮ ನಿತ್ಯದಲ್ಲಿ ಕಳಿತಾನೆ, ಅವರ ಕಾಂತಿಯನ್ನು ಕ್ಷೀಣಗೊಳಿಸ್ತಾನೆ. ಆದ್ದರಿಂದ ಅವನಿಗೆ ಕೃಷ್ಣ ಅಂತ ಕರೀತಾರೆ. ಕೃಷ್ಣ ಅಂದರೆ ಕರ್ಷಣೆ ಮಾಡುವವ, ಸೆಳೆಯುವವ ಅಂತ. ಏನನ್ನ ಸೆಳೀತಿದ್ದ? ಯಾರು ಭಗವದ್ವೈರಿಗಳೋ ಅವರ ಆಯುಷ್ಯವನ್ನು ಸೆಳೀತಾನೆ. ಯಾರು ಭಗವದ್ವೈರಿಗಳ ಕೈಯಲ್ಲಿ ಮಾಂಗಲ್ಯ ಕಟ್ಟಿಸ್ಕೊಂಡಿರ್ತಾರೆ ಅವರ ಮುಖದ ಕಾಂತಿಯನ್ನು ಕಳೀತಾನಂತೆ, ಅವರ ಐಶ್ವರ್ಯವನ್ನು ಕಳೀತಾನೆ, ಅವರ ಸಂಪತ್ತನ್ನು ಕಳೀತಾನೆ. ಕರ್ಷತಿ, ಕರ್ಷ ಕೃಷ್ಣ ಅನ್ನುವ ಶಬ್ದದ ಧಾತು ಕೃಷ ಆಕರ್ಷಣೆ ಅಂತ. ಹೀಗಾಗಿ ಭಗವಂತ ಯಾರು ಹರಿದ್ವೇಷಿಗಳಿದ್ದಾರೆ ಆ ಪತ್ನಿಯರ ಮುಖದಲ್ಲಿದ್ದ ಕಳೆಯನ್ನು ಕೃಷ್ಣ ಪಕ್ಷದ ಚಂದ್ರ ದಿನೇ ದಿನೇ ಕಳೆಯನ್ನು ಗುಂದುವ ಹಾಗೆ ಅವರ ಮುಖದ ಕಾಂತಿಯನ್ನು ಕಳಿತಾನ. ಆದ ಕಾರಣ ಅವನಿಗೆ ಕೃಷ್ಣ ಅಂತ ಕರೆದರು. ಯತಸ್ವಸಂದರ್ಶನತೋ ನರಾಣಾಂ ವರಾಂಗನಾನಾಂ ಸುರಚಾರುಚಾರಣಾನಾಂ ಮನಂಸಿ ಸರ್ವಾಣ್ಯಪಕರ್ಷತೀಶ ತತೋಪಿ ಕೃಷ್ಣಂ ಪ್ರವದಂತಿ ಸಂತಃ. ಮತ್ತೆ ಭಗವಂತನಿಗೆ ಕೃಷ್ಣ ಅಂತ ಯಾಕೆ ಕರೆದರು? ಯಾಕಂದರೆ ಯಾವ ಭಗವಂತನ ದರ್ಶನ ಮಾತ್ರದಿಂದ ಎಲ್ಲರ ಮನಸ್ಸು ಸರ್ವೇಂದ್ರಿಯಗಳೊಂದಿಗೆ ಆಕರ್ಷಿತವಾಗುತ್ತೋ ಆ ಕಾರಣದಿಂದ ಸಜ್ಜನರು ಭಗವಂತನನ್ನು ಕೃಷ್ಣ ಅಂತ ಕರೀತಾ ಇದ್ದಾರೆ. ಮತ್ತು ಕೃಷ್ಣ ಅಂತ ಮತ್ಯಾಕೆ ಕರೆದರು? ಯತಸ್ಸ ಪೃಥ್ವೀತರ ಸಂಸ್ಥಿತೋಪಿ ಸುಖೀಧರಣ್ಯ ಸುಖದಾಯಕಶ್ಚ ತತೋಪಿ ಕೃಷ್ಣ ಪ್ರವದಂತಿ ಕೃಷ್ಣಂ ಸಮುಲ್ಲಸತ್ಕೇಶವ ಕೇಶರೂಪಂ. ಕೃಷಿ ಅದು ಭೂವಾಚಕ ಶಬ್ದ, ನಶ್ಚ ನಿವೃತ್ತಿ ಶಬ್ದ. ಭೂಮಿಗೆ ಬಂದ ದುಃಖವನ್ನು ಕಳೆಯಲಿಕ್ಕೆ ಬಂದ ಕಾರಣ ಭಗವಂತನಿಗೆ ಕೃಷ್ಣ ಅಂತ. ಭೂಮಿ ತನ್ನ ಮೇಲೆ ದೈತ್ಯರ ಭಾರ ಜಾಸ್ತಿ ಆಗಿದೆ ಅಂತ ಭಗವಂತನ ಬರುವಿಕೆಗಾಗಿ ಪ್ರಾರ್ಥನೆ ಮಾಡಿದ್ಲು. ಭೂಭಾರೋ ತಾರಣಾಯಚ, ಭಗವಂತ ಭೂಮಿ ಮೇಲೆ ಬಂದದ್ದೇ ಭೂಮಿಯ ಭಾರವನ್ನು ಹರಣ ಮಾಡಲಿಕ್ಕೆ. ಭೂಭಾರ ಹರಣ ಮಾಡಿ ಆ ಭೂದೇವಿಗೆ ಆನಂದವನ್ನು ಕೊಡಲಿಕ್ಕೆ ಬಂದ ಕಾರಣ ಈ ಭಗವದ್ ರೂಪಕ್ಕೆ ಏನು ಹೆಸರಿಟ್ಟರು? ಕೃಷ್ಣ. ಆಮೇಲೆ ಕೃಷ್ಣ ಅಂತ ಮತ್ತೆ ಕರೆದದ್ದು ಯಾಕಂದರೆ ಅವನು ನೋಡಲಿಕ್ಕೆ ಆ ಬಣ್ಣ ಇದ್ದಂತೆ. ಮುಂದೆ ಶ್ರೀನಿವಾಸ ಕಲ್ಯಾಣದಲ್ಲಿ ಕೃಷ್ಣ ಮಾತನ್ನು ಹೇಳ್ತಾನೆ. ಆ ಪದ್ಮಾವತಿಯ ಸಖಿಯರೆಲ್ಲ ಕೃಷ್ಣನನ್ನು ನೋಡುವಾಗ ಶ್ರೀನಿವಾಸ ಅಂತಾನೆ, ನನಗೆಲ್ಲ ಸರಿ, ನಾನು ವಿದ್ಯಾವಾನ್ ಧನವಾನ್ ಬಲಿ, ತುಂಬ ವಿದ್ಯಾವಂತ, ಸಾಕಷ್ಟು ಬಲಿಷ್ಠ, ತುಂಬ ದುಡ್ಡು ಕಾಸು ಎಲ್ಲ ಇದೆ, ಕಲರ್ ಮಾತ್ರ ಸ್ವಲ್ಪ ಕಪ್ಪು ಅಂದ. ಅವನಿಗವನೇ ಹೇಳ್ಕೊಂಡ, ನಾನು ಬೆಳ್ಳಗೆ ಇರ್ತಿದ್ದೆ, ನಾ ಏನು ಮಾಡಲಿ, ನಾನು ನಮ್ಮಮ್ಮನ ಬಣ್ಣ ಅಂದ. ಮಾತೃವರ್ಣಾಂಶ್ಚ ಮಾಂ ದೇವಿ, ನಮ್ಮಮ್ಮ ಕಪ್ಪು ಆದ್ದರಿಂದ ನಾನು ಕಪ್ಪಾಗ್ಬಿಟ್ಟೆ ಅಂತಾನೆ. ಆದರೆ ದೇವರು ಕಪ್ಪು ಅಂದರೆ ನಮ್ಮ ತಲೆಯಲ್ಲಿ ಬರೋ ಕಾಗೆ ಕಪ್ಪು, ಇಜ್ಜಲ್ ಕಪ್ಪು ಅಲ್ಲ. ಅವನು ನೀರದ ನೀಲಮೇಘ, ಕಡು ನೀಲಿಮಯ, ಒಂದು ತುಂಬ ಡಾರ್ಕ್ ಬ್ಲೂ, ಅದು ಹೊಳೆಯುವಂತಹ ಸ್ವಚ್ಛ ನೀಲಮಣಿ ಇದ್ದ ಹಾಗೆ ಭಗವಂತನ ಮೈಬಣ್ಣ. ಅದಕ್ಕೆ ಕೃಷ್ಣ ಅಂತ ಕರೀತಾರೆ. ಭಗವಂತ
ಬಣ್ಣದಿಂದಲೂ ಕೃಷ್ಣ, ಹೆಸರಿನಿಂದಲೂ ಕೃಷ್ಣ, ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ರಿಂದ ಕೃಷ್ಣ, ಭೂಮಿ ಭಾರ ಹರಣ ಮಾಡಲಿಕ್ಕೆ ಬಂದದ್ದಕ್ಕೆ ಕೃಷ್ಣ, ದೈತ್ಯರ ಪತ್ನಿಯರ ಮುಖದ ಕಳೆಯನ್ನು ಕಳೀತಾ ಇದ್ದಾನಾದ ಕಾರಣ ಕೃಷ್ಣ, ಸ್ವರ್ಗೀಯರಾದ ದೇವತೆಗಳು ಭೂಮಿಯ ಮೇಲಿನ ದೇವತೆಗಳಾದ ಬ್ರಾಹ್ಮಣರ ಮನಸ್ಸನ್ನು ತನ್ನ ಕಡೆ ಎಳಿತಾ ಇದ್ದಾನೆ ಆದ ಕೃಷ್ಣ. ಮತ್ತು ಕೃಷ್ಣ ಅಂತ ಇನ್ಯಾಕೆ ಕರೆದ್ರು ಅಂದರೆ ಅವನ ಕೂದಲು ತುಂಬ ಚೆನ್ನಾಗಿತ್ತಂತೆ. ಅದು ಹೇಳ್ತಾರೆ ಕೇಶವ ಕೇಶರೂಪಂ. ಈ ಬಂದಿದ್ದಾನಲ್ಲ ಈ ಕೃಷ್ಣ, ಇವನು ಯಾರಂದರೆ ಮೂಲ ರೂಪದ ಭಗವಂತನ ಕೇಶ, ಕೂದಲು. ಭಾಗವತದಲ್ಲಿ ಹೇಳುವಾಗ ತಮದ್ಭುತಂ ಬಾಲಕಂ ಅಂತಾರೆ. ಬಾಲಕ ಅಂದರೆ ಪುಟ್ಟು ಕೂಸು ಅಂತಲ್ಲ, ಬಾಲಕ ಅಂದರೆ ಬಾಲ ಏವ ಬಾಲಕ. ಬಾಲ ಅಂದರೆ ವಾಲ ಅಂತ, ವಾಲ ಅಂದರೆ ಕೂದಲು, ಕೂದಲೇ ಮಗುವಾಗಿ ಬಂದಿದೆ. ಅದಕ್ಕೆ ಇವನಿಗೇನು ಹೆಸರು? ಬಾಲಕ. ಬಾಲಕ ಅಂದರೆ ಮತ್ತೊಂದು ಅರ್ಥ ಕೈತಿ ಬ್ರಹ್ಮ, ಕ ಅಂದರೆ ಬ್ರಹ್ಮದೇವರು. ಬ್ರಹ್ಮದೇವರೇ ಯಾರಿಗೆ ಬಾಲಕರೋ ಅವನಿವನು ಅಂತ. ಬ್ರಹ್ಮದೇವರನ್ನೇ ಮಗನಾಗಿ ಪಡೆದವ ಈ ಭಗವಂತ, ಅದಕ್ಕೆ ಇವನಿಗೆ ಬಾಲಕ ಅಂತಾರೆ. ಬಾಲ ಅಂದರೆ ಭಗವಂತನ ಮೂಲ ರೂಪದ ಒಂದು ಕೂದಲೇ ಕೃಷ್ಣನಾಗಿ ಬಂದ ಕಾರಣ ಇವನಿಗೆ ಕೇಶವ ಕೃಷ್ಣ ಅಂತ ಕರೀತಾ ಇದ್ದಾರೆ. ವ್ರಜಾಂಗನಾನಾಂ ಸ್ಮರತಾಂ ಮುನೀನಾಂ ಅಭೇದ್ಯ ಹೃದಯ ಪ್ರಣಯಾಖ್ಯದಾಂನಾ ನಿಬದ್ಧ ಮೃದ್ವಂಗ್ರಿ ಸರೋಜಯುಗ್ನ ಚಚಾರ ದೌರ್ಭ್ಯಾಂ ಶುಭಜಾನುಯುಗ್ಮಾಂ. ಕೃಷ್ಣ ಪರಮಾತ್ಮ ಅಂಬೆಗಾಲಿಡ್ತಾ ಸಂಚಾರ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ವಾದಿರಾಜರು ಕೇಳಿದ್ರು, ಅಲ್ಲ ಸಣ್ಣ ಮಕ್ಕಳು ಅಂಬೆಗಾಲಿಟ್ರೆ ಚೆನ್ನ, ಇಡೀ ಜಗತ್ತು ನಿನ್ನಿಂದ ನಡೀತಾ ಇದೆ, ಎಲ್ಲ ಜಗತ್ತಿಗೆ ದೊಡ್ಡವ ನೀನು ಅಂಬೆಗಾಲಿಟ್ರೆ ಏನು ಚೆನ್ನ, ಇದ್ಯಾಕೆ ಹೀಗೆ ನಡ್ಕೊಂಬರ್ತಿದೀಯಾ? ಪುಟ್ಟ ಮಕ್ಕಳು ಅಂಬೆಗಾಲಿಟ್ರೆ ಫೋಟೋ ತೆಗೆದು ಹಾಕ್ಕೊಳ್ತಾರೆ, ಮುದ್ದಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅಂತ ಅನ್ಸತ್ತೆ. ಈ ಷಷ್ಠಿ ಪೂರ್ತಿ ಶಾಂತಿ, ಎಲ್ಲರನ್ನೂ ಮನೆಗೆ ಕರೆದಿರ್ತೀರಿ, ಯಾರಿಗೆ ಶಾಂತಿ ಆಗಿಬಿರುತ್ತೋ ಅವರೇ ಅಂಬೆಗಾಲಿಟ್ಟು ನಡೀತಾ ಇದ್ರಿ, ಏನು ಬಂತು ಇವ್ರಿಗೆ ಅಂತಾರೆ. ಏನೋ ಪಾಪ ಕಾಲ್ಗೀಲು ಹೆಚ್ಚು ಕಮ್ಮಿ ಆಗಿರಬೇಕು ಅಂತ ಅಲ್ವಾ? ಇವರೇ ಅಂಬೆಗಾಲಿಟ್ರೆ ಇಷ್ಟು ನಗೋದಾದರೆ ಅವನು ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತಿಂ, ಬ್ರಹ್ಮನ ತಂದೆಯಾದ ನೀನು ಅಂಬೆಗಾಲಿಡೋದು ಅಂದರೆ ಏನು ಚೆನ್ನ, ಯಾಕೆ ಈಗ ಅಂಬೆಗಾಲಿಡ್ತಾ ಇದೆಯಾ? ಕೃಷ್ಣ ಅಂದ, ವಾದಿರಾಜರೇ ನಿಮ್ಗೇನು ಗೊತ್ತು, ನಂಗೆ ಕಷ್ಟ ಅಂದ. ಆಯ್ತಪ್ಪ, ಏನು ನಿನ್ನ ಕಷ್ಟ? ಇನ್ನೇನಿಲ್ಲ, ನನ್ನ 2 ಕಾಲನ್ನು ಕಟ್ಟಿಬಿಟ್ಟಿದ್ದಾರೆ, ನಂಗೆ ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತ. ಹಾಗಾದ್ರೆ ಯಾರು ಕಟ್ಟಿದ್ದಾರೆ? ವ್ರಜಾಂಗನಾನಾಂ ಸ್ಮರತಾಂ ಮುನೀನಾಂ, ವೃಂದಾವನದ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಸ್ಮರಣೆ ಮಾಡುವ ಮುನಿಗಳು, ಋಷಿಗಳು ಅವರೇನು ಮಾಡಿದ್ದಾರೆ ಅಂದರೆ ನನ್ನನ್ನು ಸ್ಮರಣೆ ಮಾಡಿ ತಮ್ಮ ಹೃದಯದಲ್ಲಿಟ್ಕೊಂಡು ನನ್ನ ಪಾದಕ್ಕೆ ಅವರ ಮನಸ್ಸೆಂಬುವ ಹಗ್ಗದಿಂದ ಕಟ್ಟಿ ಹಾಕಿಬಿಟ್ಟಿದ್ದಾರೆ. ಮಧ್ವಾಚಾರ್ಯರಂತಾರೆ, ಭಗವಂತನ ಪಾದ ಸ್ಮರಣೆ ಮಾಡಿ ತದಲಂ ಬಹುಲೋ ಕವಿಚಿಂತನೆಯ ಪ್ರವಣಂ ಕುರು ಮಾನಸ ಈಶ ಪದೇ ಸ್ಮರತಾಂ ಮುನೀನಾಂ. ಸ್ಮರಣೆ ಮಾಡುವ ಸಜ್ಜನರು, ವೃಂದಾವನದ ಹೆಣ್ಣು ಮಕ್ಕಳು ಹೃದಯದ ಒಳಗೆ ನನ್ನನ್ನು ಧಾರಣೆ ಮಾಡಿ, ಹೆಣ್ಣು ಮಕ್ಕಳು ಪ್ರೀತಿಯಿಂದ, ಋಷಿಗಳು ಭಕ್ತಿಯಿಂದ. ಋಷಿಗಳಲ್ಲಿ ಭಕ್ತಿ ಅನ್ನುವ ಹಗ್ಗ, ಹೆಣ್ಣು ಮಕ್ಕಳಲ್ಲಿ ಪ್ರೀತಿ ಅನ್ನುವ ಹಗ್ಗ. ಈ ಹಗ್ಗದಿಂದ ನನ್ನ ಕಾಲು ಕಟ್ಟಿಬಿಟ್ಟಿದ್ದಾರೆ. 2 ಕಾಲು ಕಟ್ಟಿಬಿಟ್ರೆ ಅವು ಎಷ್ಟೇ 60 ವರ್ಷ 70 ವರ್ಷ ಆದರೂ ಕೂಡ ಅವನು ತೆವಳ್ಕೊಂಡು ನಡಿಬೇಕೇ ವಿನಃ ನಡ್ಕೊಂಡು ಹೇಗೆ ಬರೋಕ್ಕಾಗತ್ತೆ ಆಚಾರ್ಯ ಅಂತ ವಾದಿರಾಜರನ್ನೇ ಕೇಳ್ತಾ, ವ್ರಜಾಂಗನಾನಾಂ ಸ್ಮರತಾಂ ಮುನೀನಾಂ. ಆ ಹೃದಯ, ಅವರ ಭಕ್ತಿಯ ಹೃದಯದ ಗೂಡಲ್ಲಿ ನನ್ನಿಟ್ಟು ಏನು ಆರಾಧನೆ ಮಾಡ್ತಾ ಇದ್ದಾರೆ, ಅದರಿಂದ ನಂಗೆ ಹೊರಗೆ ಬರೋದೇ ಕಟ್ಟ. ಸದ್ಯ ಹೇಗೋ ನುಸುಳ್ಕೊಂಡು ಬಂದರೂ ಸಾಕು ಅಂತ ಬಗ್ಗಿ ತಗ್ಗಿ ಹೀಗೆ ಬರ್ತಾ ಇದ್ದೇನೆ. ಅಭೇದ್ಯ ಹೃದಯ ಪ್ರಣಯಾಖ್ಯದಾಂನ ನಿಬದ್ಧ ಮೃದ್ವಂಗ್ರಿ ಸರೋಜಯುಗ್ಮ ಚಚಾರ ದೌರ್ಭ್ಯಾಂ ಶುಭಜಾನುಯುಗ್ಮಾಂ. ಕೃಷ್ಣ ಕೇವಲ 2 ಪಾದಗಳಿಂದ ಮಾತ್ರ ಭೂಮಿಯನ್ನು ಉದ್ಧಾರ ಮಾಡಲಿಲ್ಲಂತೆ. ಆ ಭೂಮಿಗೆ ಭಗವಂತನ ಎಲ್ಲ ಅಂಗವನ್ನು ಮುಟ್ಟಬೇಕು. ಅದಕ್ಕೆ ಕೃಷ್ಣ ಏನು ಮಾಡಿದೆ, 2 ಕೈಯನ್ನೂ ಊರ್ದ, ಮಂಡಿನೂ ಊರ್ದ. ಬರೀ 2 ಪಾದ ಭೂಮಿ ಮೇಲೆ ಬಿದ್ದರೇನೆ ಆ ಪಾದ ಇಟ್ಟ ಜಾಗ ಪವಿತ್ರ. ಅದಕ್ಕೆ 2 ಜಾನು ಮಂಡಿ ಇಟ್ಟ, 2 ಕೈ ಇಟ್ಟ, ಹೊಟ್ಟೆನೂ ತಾಕಿಸ್ಕೊಂಡ, ಹಾಗಾಗಿ ತೆವಳ್ದ, ಎಲ್ಲ ಮಾಡ್ದ. ಆ ಭೂಮಿಗೆ ಇಷ್ಟು ಖುಷಿ ಆಯಿತು. ಅಷ್ಟು ಬಂದು ಭಗವಂತ ನನ್ನ ಅನುಗ್ರಹ ಮಾಡ್ತಾ ಇದ್ದಾನೆ.
ವಾದಿರಾಜರಂದರು, ಅಲ್ಲ ನೀನೇ ಎಲ್ಲರನ್ನೂ ಕಟ್ಟಾಕೋವ ಅಲ್ವಾ, ಸಂಸಾರ ಅನ್ನುವ ಬಂಧನದಲ್ಲಿ ನೀನು ಎಲ್ಲರನ್ನೂ ಕಟ್ತೀಯ, ನೀನು ಇನ್ನೊಬ್ಬರು ಕಟ್ಟಿಗೆ ಸಿಗೋವನೇ ಅಲ್ಲ, ಎಲ್ಲರನ್ನೂ ನೀನು ಕಟ್ಟಾಕ್ಬೋದು, ನಿನ್ನ ಕಟ್ಟಾಕೋರು ಯಾರೂ ಇಲ್ಲ, ನಿನ್ನನ್ನು ಯಾರು ಕಟ್ಟಾಕಿದ್ದಾರೆ ಅದನ್ನು ಬಿಡಿಸ್ಕೊಳ್ಳಿಕ್ಕಾಗಲ್ಲ ಅಂದರೆ ಇದು ನಂಬುವಂತಹ ಮಾತಲ್ಲ. ನಿನ್ನನ್ನು ಕಟ್ಟಾಕೋರು ಯಾರಿದ್ದಾರಪ್ಪ, ನೀ ಏನೋ ಸುಳ್ಳು ಹೇಳ್ತೀಯ, ಇನ್ನೇನೋ ಕಾರಣ ಇರಬೇಕು, ನೀನು ಅಂಬೆಗಾಲಿಟ್ಕೊಂಡು ಬರಲಿಕ್ಕೆ ಬೇರೆ ಏನೋ ಕಾರಣ ಇರಬೇಕು ಅಂತ ವಾದಿರಾಜರು ಹೇಳುವಾಗ ಭಗವಂತ ಅಂತಾನೆ ಇನ್ನೂ ಒಂದು ಕಾರಣ ಇದೆ ಅಂತ. ಯಾಕೆ ಬೋರ್ಲು ಬರ್ತಾ ಇದ್ದೀನಿ? ಅನೇಕ ಲೋಕಾನ್ ಉದರೇರ್ವಿದಾಯ ಯಯೇಷ ಶೇತೆ ಸ್ಮಲಯಾಂಬು ಮಧ್ಯೆ ಶುಶುಸ್ಸಂದರ್ಶಯಿತಂ ಸಲಜ್ಜ ಕೃಶೋದರಂ ಜಾನುಚರೋ ಬಭೂವ. ಕೃಷ್ಣ ಪರಮಾತ್ಮ ಅಂಬೆಗಾಲಿಡ್ಲಿಕ್ಕೆ ಮತ್ತೊಂದು ಕಾರಣ ಅಂತ. ಏನದು? ಮಹಾಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲ ಲೋಕವನ್ನು ಹೊಟ್ಟೆಯಲ್ಲಿ ಇಟ್ಟು ತಾನು ಮಲಗಿಬಿಡ್ತಾನೆ. ಇದು ಭಗವಂತ ಮಾಡುವಂತಹ ಅದ್ಭುತವಾದ ವ್ಯಾಪಾರ. ಸಮಸ್ತ ಪ್ರಾಣಿ ಪ್ರಪಂಚ, ಚರಾಚರಾತ್ಮಕವಾದ ಪ್ರಪಂಚವನ್ನು ಒಂದೇ ಏಟಿಗೆ ನುಂಗಿಬಿಡ್ತಾನೆ. ಏಕೋ ವಿಷ್ಣು ಮಹತ್ ಭೂತಂ ಭೃತಗ್ಭೂತಾನ್ಯನೈಕಶ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ. ಅವನು ಪ್ರಳಯ ಕಾಲದಲ್ಲಿ ಸಮಸ್ತ ಜಗತ್ತನ್ನು ನುಂಗಿಬಿಡ್ತಾನೆ. ನುಂಗಿ ಹೊಟ್ಟೆಯಲ್ಲಿಟ್ಟು ಪ್ರಳಯ ಕಾಲದ ಜಲದ ಮೇಲೆ ಆರಾಮ್ ಮಲಗಿಬಿಡ್ತಾನೆ. ದೇವತೆಗಳಿಗೆ ಇದನ್ನು ನೋಡೋ ಅವಕಾಶವೇ ಇಲ್ಲ, ಯಾಕೆಂದರೆ ಅವರು ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಈ ಹೊಟ್ಟೆ ಒಳಗೆ ಲೋಕ ಇಡುವಂತಹ ಭಗವಂತ ಈಗ ಮಗುವಾಗಿ ಬಂದಿದ್ದಾನಲ್ಲ, ಹಾಗಾದ್ರೆ ಎಲ್ಲ ಲೋಕ ಇಟ್ಕೊಂಡು ಹೊಟ್ಟೆ ಎಷ್ಟು ದೊಡ್ಡದಿರ್ಬೋದು, ಆ ಹೊಟ್ಟೆ ನೋಡೋಣ ಅಂತ ದೇವತೆಗಳೆಲ್ಲ ಬಂದ್ರಂತೆ. ಬಂದವರೆಲ್ಲ ಕೃಷ್ಣನ ಹೊಟ್ಟೆ ನೋಡ್ಲಿಕ್ಕೆ ಶುರು ಮಾಡಿದ್ರಂತೆ. ಕೃಷ್ಣಂಗೆ ನಾಚಿಕೆ ಆಯಿತು. ಯಾಕೆ ಅಂದರೆ ಒಂದು ಕಳ್ಳು ಹೊಟ್ಟೆ. ಏನಂದರೆ ಕೃಶೋದರಂ, ಏನಂದರೆ ಕೃಶೋದರ ಅಂದರೆ ಉದರ ಕೃಶವಾಗಿತ್ತಂತೆ, ತೆಳ್ಳಗಿತ್ತಂತೆ. ಅದನ್ನು ತೋರಿಸ್ಲಿಕ್ಕೆ ನಾಚಿಕೆ ಆಯ್ತಂತೆ ಕೃಷ್ಣನಿಗೆ. ಕೆಲವರೇನೆಂದರೆ ಊಟ ಕೂತಾಗ ಒಂದು ಬಕೀಟ್ ಬಿಸಿಬೇಳೆ ಬಾತ್ ಹೊಡೆದ್ರು 1 ಇಂಚು ಹೊಟ್ಟೆ ಮುಂದೆ ಬರಲ್ಲ. ನೋಡೋರಿಗೇನು ಊಟ ಮಾಡಿದಾರಲ್ಲೋ ಕಳ್ಳು ಹೊಟ್ಟೆ ಅಲ್ಲ, ಒಂದು ಬಕೀಟ್ ತಿಂದ್ರೇ ಹೊಟ್ಟೆ ಮುಂದೆ ಬರಬೇಕು ಅನ್ನೋದಾದರೆ ಇಡೀ ಜಗತ್ತನ್ನು ತಿಂದವನು ಹೊಟ್ಟೆ ಇನ್ನೆಷ್ಟು ಮುಂದಿರಬೇಕು. ಆದರೆ ಭಗವಂತನ ಹೊಟ್ಟೆನೇ ಮುಂದಿಲ್ಲ, ಅದು ಅವಲಕ್ಷಣ. ಹೊಟ್ಟೆ ಮುಂದಿರೋದು ಅವಲಕ್ಷಣ, ಭಗವಂತ ಸಲ್ಲಕ್ಷಣ. ಅವೊಂದು ಕೃಶೋದರ, ಒಳ್ಳೆ ತೆಳುವಾದ ಹೊಟ್ಟೆ. ಅದಕ್ಕೆ ಇಂಥ ಸುಂದರವಾದ ಹೊಟ್ಟೆ ನೋಡೋಣ ಅಂತ ಬಂದರೆ ದೇವರಿಗೆ ನಾಚಿಕೆ ಆಯ್ತಂತ. ಬಂದವರಿಲ್ಲ ಪಾದ ನೋಡಬೇಕು, ಇಲ್ಲ ಮುಖ ನೋಡ್ಬೇಕಪ್ಪ, ಇದೇನು ನನ್ನ ಹೊಟ್ಟೆನೇ ನೋಡ್ತಾರೆ, ನಾನು ನಿಮಗೆ ನನ್ನ ಹೊಟ್ಟೆನ ತೋರಿಸಲ್ಲ ಅಂತ ಕೃಷ್ಣ ಪರಮಾತ್ಮ ಹೊಟ್ಟೆನ ಬೋರ್ಲ್ ಮಾಡಿ ಬೆನ್ನು ಮಾತ್ರ ತೋರಿಸೋದಂತ. ಹಂಗೆ ತೋರಿಸ್ಬೇಕಾದ್ರೆ ಹೇಗೆ ನಡಿಬೇಕು? ಬೋರ್ಲಾಗೆ ನಡಿಬೇಕು. ಮತ್ತು ಕೃಷ್ಣ ಅನ್ನಂತೆ, ನಾನು ಅಮ್ಮ ಹಾಲು ಕೊಟ್ಟಿದ್ದು ಸಾಲಲ್ಲ, ಬೀದಿಯವ್ರದ್ದು ಕುಡಿಯೋಕ್ಕೆ ಹೋದರೆ ಚಾಡಿ ಹೇಳ್ತಾರೆ, ಭೂಮಿ ಕರ್ದದ್ದು ನೀನೇ ಅಲ್ವಾ, ನಂಗೇನಾದರೂ ಕೊಡು ಅಂತ ಹೊಟ್ಟೆನ ಭೂಮಿಗೆ ತೋರಿಸೋದು ನಾನು. ನಾವೆಲ್ಲ ನಮ್ಮ ಹೊಟ್ಟೆನ ಯಾರಿಗೆ ತೋರಿಸ್ತೀವಿ? ಅಮ್ಮಂಗೆ ತೋರಿಸ್ತೀವಿ. ಅದಕ್ಕೆ ಕೃಷ್ಣ ಅಂದ, ನಾನು ಯಾರಿಗೆ ತೋರಿಸ್ಲಿ, ಬಾ 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 ಅಂತ ಕರೆದ ಮೇಲೆ ನನಗೇನಾದ್ರು ಕೊಡಬೇಕೋ ಬೇಡೋ, ನೋಡು ನನ್ನ ಹೊಟ್ಟೆ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಕೃಷ್ಣ ಪರಮಾತ್ಮ ಹೊಟ್ಟೆಯನ್ನು ಕೆಳ ಮಾಡಿ ಬೆನ್ನು ಮೇಲ್ ಮಾಡಿ ಎರಡೂ ಕೈ ಎರಡೂ ಕಾಲುಗಳಿಂದ ಕಾಲನ್ನು ಎಳ್ಕೊಂಡು ಹೋಗ್ತಾ ಇದ್ದಾನಂತ. ಈ ಮಕ್ಕಳು ಅಂಬೆಗಾಲಿಡೋದು ನೋಡ್ಬೇಕು ನೀವು. ಅದೇನೆಂದರೆ ಎಳೆಯುತ್ತೆ ಕಾಲನ್ನ. ಕೃಷ್ಣ ಕರ್ಷನ್ನಂಗ್ರಿಯುಗಂ ಮುನೀಂದ್ರ ಮನಸ ಸಾಕಂ ವ್ರಜಸ್ತ್ರೀ ದೃಶ ಜಂಬಾಲೇನ ಚ ನೀಲ ನೀಲ ಸುತನು ಲೋಲಾಲಕ ಶ್ರೀಮುಖ ಅಂಬಾಂಬೇತಿ ಮುದಿರ್ಯ ಪಿಬತಿ ಸ್ಮಂಕಾದಿರೂಢಸ್ತನಂ ಕಿಂ ವಾ ತಪ್ಯತ ಸಾತಪೋಸ್ಯ ಜನನೀ ಯಸ್ಯೇದ್ಯಮಿ ದೃಕ್ಫಲಂ ಕರ್ಷನ್ನಂಗ್ರಿಯುಗಂ. ಕೃಷ್ಣ ಪರಮಾತ್ಮ ಅಂಬೆಗಾಲಿಡುವಾಗ ಎರಡೂ ಕಾಲು ಎಳೆದು ಹಾಕ್ತಿದ್ನು. ಈ ಕಾಲು ಎಳೆದು ಯಾಕೆ ಹಾಕ್ತಾನೆ? ಅದಕ್ಕೆ ಹೇಳ್ತಾನೆ ಕೃಷ್ಣ, ಅದು ಬಿಡಿಸ್ಕೊಂಡು ಬರ್ತಾ ಇದ್ದೀನಿ. ಯಾರಿಂದ್ರ? ಕರ್ಷನ್ ಅಂಗ್ರಿಯುಗಂ ಮುನೀಂದ್ರ ಮನಸ. ಹೆಣ್ಣು ಮಕ್ಕಳ ಪ್ರೀತಿಯ ನೋಟದಿಂದ ಕಾಲು ಕಿತ್ಕೊಂಡು ಬರ್ತಾ ಇದ್ದೀನಿ ಅಂತಾನೆ. ಜ್ಞಾನಿಗಳು, ಭಕ್ತರು, ಮುನಿಗಳು ಅವರೇನು ಹೃದಯದಲ್ಲಿ ನನ್ನ ಪಾದವನ್ನು ಗಟ್ಟಿ ಬಿಡೋಲ್ಲ ಅಂತ ಹಿಡ್ಕೊಂಡಿದ್ದಾರೆ, ಅವ್ರ ಹೃದಯದಿಂದ ಕಿತ್ಕೊಂಡು ಬರ್ತಾ ಇದ್ದೀನಿ. ಕರ್ಷನ್ ಅಂಗ್ರಿಯುಗಂ ಮುನೀಂದ್ರ ಮನಸ ಸಾಕಂ ವ್ರಜಸ್ತ್ರೀ ದೃಶ. ಹಾಗೆ ಬರುವಾಗ
ಜಂಬಾಲೇನ ಚ ನೀಲ ನೀಲ ಸುತನು, ಒಳ್ಳೆ ನೀಲಿ ಮೈ ಬಣ್ಣ ಭಗವಂತಂದು. ಲೋಲಾಲಕ ಶ್ರೀಮುಖ, ಹಾಗೆ ಎಳ್ಕೊಂಡು ಬರುವಾಗ ಕೂದಲೆಲ್ಲ ಮುಂದೆ ಬರೋದಂತೆ. ಹೀಗೆ ಒಂದೊಂದು ಹೆಜ್ಜೆ ಇಡೋದು, ಮತ್ತು ಕೈಯಲ್ಲಿ ಹೀಗೆ ಅಂದ್ಕೊಳ್ಳೋದು, ಆ ಮುಖದನ್ನು ಪಕ್ಕ ಮಾಡ್ಕೊಳ್ಳೋದು, ಅಡ್ಡಡ್ಡ ಬರೋದು ಕೃಷ್ಣನಿಗೆ ಕೂದಲು. ಅದನ್ನೆಲ್ಲ ಹಿಂಗೆ ಮಾಡಿಕೊಂಡು ಬರುವಾಗ ಅಂಬಾ ಅಂಬೇತಿ ಅಮ್ಮ ಅಮ್ಮ ಅಂದ್ಕೊಂಡು ಬರೋನಂತ. ಏನು ಪುಣ್ಯಾತ್ಗಿತ್ತೀರಿ, ಕೃಷ್ಣನ ಕೈಲಿ ಅಮ್ಮ ಅಂತ ಕರೆಸ್ಕೊಳ್ಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು. ಅಂಬಾ ಅಮ್ಮ ಇತಿ ಯಾಮ್ ಉದೀರಿಯ, ಅಮ್ಮ ಅಮ್ಮ ಅಂದ್ಕೊಂಡು ಬಂದು ಸೀದಾ ಬಂದಿದ್ದೆ ಅಮ್ಮನ ತೊಡೆ ಮೇಲೆ ಕೂತು ಹಾಲು ಕುಡಿಯೋಕ್ಕೆ ಶುರು ಮಾಡೇ ಬಿಡ್ತಿದ್ದ. ಅಮ್ಮ ಕೊಡಬೇಕು ಅಂತಿಲ್ಲ, ಇವನೇ ತೊಗೊಂಡ್ಬಿಡ್ತಿದ್ದ. ಭಕ್ತಿಯಿಂದ ನೀವು ಮನೇಲಿ ಇಟ್ಕೊಂಡ್ರೆ ಸಾಕಂತೆ, ಅವನೇ ಬಂದು ತೊಗೊಂಡೋಗಿ. ನೀವು ನೈವೇದ್ಯ ಏನು ಮಾಡೋದು ಬೇಡ, ನೀವು ಇಡುವಾಗ ಭಕ್ತಿ ಇರಬೇಕಷ್ಟೆ. ನಿಮ್ಮ ಮನೇಲಿ ಬೆಣ್ಣೆ ಇದೆ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಕೃಷ್ಣ ಬಂದ್ಬಿಡ್ತಾನೆ. ಅದಕ್ಕೆ ನಮ್ಮ ಬೆಣ್ಣೆನೇ ಇರಲ್ಲ, ನಂದಿನಿ ತುಪ್ಪ ಅಷ್ಟೇ ಥರದ್ದು, ನಾವು ಬೆಣ್ಣೆನೇ ಇಲ್ಲ. ಹಿಂದಿನ ಕಾಲದಲ್ಲಿ ಏನಂದರೆ, ಹಸುಗೆ ಹುಲ್ಲು ಹಾಕುವಾಗ ಕೃಷ್ಣ ನೀನು ಪ್ರೀತನಾಗು, ಹಸುಗೆ ಮೈ ತೊಳೆಯುವಾಗ ಕೃಷ್ಣ ನೀನು ಪ್ರೀತನಾಗು, ಹಸು ಸೆಗಣಿ ತೆಗೆಯುವಾಗ ಕೃಷ್ಣ ನೀ ಪ್ರೀತನಾಗು, ಹಸುವಿನ ಹಾಲು ಕರೆಯುವಾಗ ಕೃಷ್ಣ ನೀ ಪ್ರೀತನಾಗು, ಹಸುವಿನ ಹಾಲನ್ನು ತೆಗೆದಿಟ್ಟು ಕಾಯಿಸುವಾಗ ಕೃಷ್ಣ ನೀ ಪ್ರೀತನಾಗು, ಹೆಪ್ಪಾಕುವಾಗ ಕೃಷ್ಣ ನೀ ಪ್ರೀತನಾಗು, ಅದು ಮೊಸರಾದ ಮೇಲೆ ಕಡೆದು ಬೆಣ್ಣೆ ತೆಗೆಯುವಾಗ ಕೃಷ್ಣ ನೀ ಪ್ರೀತನಾಗು. ಇಷ್ಟು ಅಂದ್ಬಿಟ್ರಿ, ಇಷ್ಟೊತ್ತಿಂದ ಅಂದಿದ್ದೀರಿ ಬೆಣ್ಣೆ ಇಡಿ ನಾ ಬರ್ತೀನಿ ಅಂತ. ಅದು ರಾ ಮೆಟೀರಿಯಲ್ಗೆ ಬರಲ್ಲ, ನಾನು ಸಿದ್ಧ ಆಗಬೇಕದು. ಅದರೊಳಗೆ ನೀನೇ ಬೆಣ್ಣೆ ತಗೊತ ಹಸುನೇ ಮುಂದಿಟ್ಬಿಟ್ರೆ ಆಗಲ್ಲ. ನೀವು ಕೆಲಸ, ನೀವು ಕರ್ಮ ನೀವು ಮಾಡಿ, ನೀವು ಮಾಡಿದ ಈ ಎಲ್ಲ ಕರ್ಮದ ಮುಖ್ಯ ಫಲ ಬೆಣ್ಣೆ, ಅದನ್ನು ಇಡೀ ಸಾಕು. ಕೃಷ್ಣ ನೀನು ಪ್ರೀತನಾಗು ಅಂತ ಇಟ್ಟರು ಸಾಕು. ನೀವೇನು ನಾನು ಕರಿಬೇಕಾದ್ದಿಲ್ಲ, ನಾನೇ ಬಂದು ತೊಗೊಂಡ್ಬಿಡ್ತೀನಿ. ಬೇಕಾದ್ರೆ ನೋಡಿ, ನಮ್ಮಮ್ಮ ನನಗೇನು ಹಾಲು ಕೊಡ್ತಿದ್ಲೆ, ನಾನೇ ಹೋಗಿ ಕುಡಿತಿದ್ದೆ. ಹೇಗೆ ಕುಡಿತಿದ್ದೆ? ಅಂಕಾದಿ ರೂಢಸ್ತನಂ. ಅವರಮ್ಮ ಏನೋ ಮೊಸರು ಕಡಿತಾ ಇರಬೇಕು ಅಥವಾ ಇನ್ನೇನೋ ಅಡುಗೆ ಮಾಡ್ತಿರ್ಬೇಕು, ಅಮ್ಮ ಅಮ್ಮ ಅಂದ್ಕೊಂಡು ಬಂದದ್ದೇ, ಅವರಮ್ಮನ ತೊಡೆ ಮೇಲೆ ಕೂತದ್ದೇ, ಅವನೇ ಹಾಲು ಕುಡಿಯೋಕ್ಕೆ ಶುರು ಮಾಡಿಬಿಡ್ತಿದ್ನಂತೆ. ಅಮ್ಮ ಏನಾದ್ರು ಕೆಲಸ ಮಾಡ್ತಿರ್ಬೇಕು, ಇವನೇ ಹಾಲು ಕುಡಿಯೋಕ್ಕೆ ಶುರು ಮಾಡಿಬಿಡ್ತಿದ್ದ. ವಾದಿರಾಜರಂತಾರೆ, ಕಿಂಬಾ ತಪ್ಯತ, ಆ ತಾಯಿ ಇನ್ನೇನು ತಪಸ್ಸು ಮಾಡಿರ್ಬೇಕಾ? ಯಾವ ಬ್ರಹ್ಮಾದಿ ದೇವತೆಗಳ ಮನದಲ್ಲಿ ತೋರದೆಲೆ ಇರುತ್ತಿಪ್ಪ ಜಗನ್ನಾಥ ವಿಠಲ. ಸಾತ್ವಿಕರಾಗಿ ಹುಟ್ಟಿನಿಂದ ಅಪರೋಕ್ಷ ಜ್ಞಾನಿಗಳಾಗಿ 100 ಕಲ್ಪದಲ್ಲಿ ಸಾಧನೆ ಮಾಡಿ, ಆನಂತರದಲ್ಲಿ 100 ಕಲ್ಪದಲ್ಲಿ ನಂತರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳಿಗೆ ಒಮ್ಮೊಮ್ಮೆ ಕಾಣಿಸ್ತಾನೆ, ಒಮ್ಮೊಮ್ಮೆ ಕಾಣಲ್ಲ. ಅಂತಹ ಭಗವಂತ ಈ ತಾಯಿ ತೊಡೆ ಮೇಲೆ ಕೂತು ಹಾಲು ಕುಡಿತಾ ಇದ್ದಾನೆ. ಅದು ಬರುವಾಗ ಅಮ್ಮ ಅಮ್ಮ ಅಂತಾನೆ, ಹಾಲು ಕುಡಿಯುವಾಗ ಅಮ್ಮನ್ನೇ ನೋಡ್ತಾನೆ. ಓ ಎಷ್ಟು ಪುಣ್ಯ! ಕಿಂಬಾ ತಪ್ಯತ ಸಾ ತಪೋಸ್ಯ ಜನನೀ ಯಸ್ಯೇ. ಈ ರೀತಿಯ ಫಲವನ್ನು ಪಡಿಬೇಕಾದ್ರೆ ಆ ತಾಯಿ ಮಾಡಿರ್ತಕ್ಕಂಥ ಪುಣ್ಯವಾದರೂ ಏನು ಅಂತ ವಾದಿರಾಜರು ಸಂತೋಷ ಪಡ್ತಾ ಇದ್ದಾರೆ. ಇದಿಷ್ಟು ಒಂದು ಕಥೆ. ಮುಂದೆ ವಾದಿರಾಜರಿಗೆ ಮಧ್ವ ಮತ ನೆನಪು ಬಂದ್ಬಿಡುದು. ಬರೀ ಕಥೆ ಹೇಳ್ತಾ ಕೂತ್ಬಿಟ್ರೆ ಆಚಾರ್ಯರ ಮತ ಮುಖ್ಯ ಅವರಿಗೆ. ಅವರಂತಾರೆ, ಕೃಷ್ಣ ಈ ರೂಪ ತೊಗೊಂಡು ಯಾಕೆ ಬಂದ? ಅಮ್ಮನ ತೊಡೆ ಮೇಲೆ ಯಾಕೆ ಕೂತ? ಅಮ್ಮ ಅಮ್ಮ ಅಂತ ಯಾಕಂದ? ಮುಖದ ಕೂದಲೆಲ್ಲ ಹೀಗೆ ಯಾಕೆ ಒರೆಸ್ಕೊಂಡ ಗೊತ್ತಾ? ಮಧ್ವಾಚಾರ್ಯರ ಮತವೇ ಮತವು, ಹನುಮನ ಮತವೇ ಹರಿಯ ಮತ. ಹರಿ ಅಂದರೆ ಕೃಷ್ಣ, ಹನುಮ ಅಂದರೆ ಮಧ್ವಾಚಾರ್ಯರು. ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ. ಹನುಮನ ಮತ ಏನು? ಭಗವಂತ ಸಾಕಾರ ಅಂತ. ಬೇರೆಯವ್ರ ಮತ ಏನು? ನಿರಾಕಾರ ಅಂತ. ಭಗವಂತನಲ್ಲಿ ಗುಣ ಇಲ್ಲ, ಭಗವಂತನಲ್ಲಿ ರೂಪ ಇಲ್ಲ, ಭಗವಂತ ಗಮ್ಯ ಅಲ್ಲ, ಹೀಗೆಲ್ಲ ಹೇಳ್ತಾರಲ್ವಾ? ಅಲ್ಲ, ಮಧ್ವಾಚಾರ್ಯರ ಮತವೇ ಸರಿ. ಅದಕ್ಕೆ ನಾ ಈ ರೂಪ ತಗೊಂಡಿದ್ದೀನಿ. ಯಾವ ರೂಪ? ಇದರಿಂದ ಏನು ಗೊತ್ತಾಯಿತು? ವೈಗುಣ್ಯಂ ವಿವಿಧೋದಯೈ ವಿಮೃಷದಾಂ ವಿತ್ತೈ ಜಗದ್ಬಾಧ್ಯತಾಂ ವೈರೂಪ್ಯಂ ನಿಜ ತೇಜಸ ನಿರೂಪಮೈ ರಂಗೈ ನಿರಾಕಾರತಾಂ ನೀಚೈಕ್ಯಂಚ ನಿರಸ್ಯ ನಿರ್ಮಲ ದಿಯಾನ್ ನಿತ್ಯಾರ್ಚಯ ವಿಠ್ಠಲೋ ದಿಗ್ಭಿನ್ನಾಂಬರ ದಿಕ್ರಿಯಾರ್ಥಮಭವದ್ ದಿಗ್ವಸ್ತ್ರತಾಂ ದೀಪಯನ್. ದೊಡ್ಡ ದೊಡ್ಡ ಪ್ರಮೇಯ ವಿಚಾರವನ್ನು ಒಂದು ಶ್ಲೋಕದಲ್ಲಿ ರಾಜರು ಅತ್ಯದ್ಭುತವಾಗಿ ಸೂಚಿಸ್ತಾರೆ. ಜ್ಞಾನಿಗಳಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಕೃಷ್ಣ, ಯಾರು ತನ್ನನ್ನು ಕುರಿತು ಜಿಜ್ಞಾಸ ಮಾಡ್ತಾರೆ, ಓಮೋ ಮಥಾತೋ ಬ್ರಹ್ಮ ಜಿಜ್ಞಾಸ, ದೇವರನ್ನು ಕುರಿತು ಜಿಜ್ಞಾಸ. ದೇವರು ಅಂದರೆ ಯಾರು? ದೇವರಲ್ಲಿದ್ದಾನೆ, ಅವನಲ್ಲಿ ಗುಣ ಇದೆಯೋ ಇಲ್ವೋ, ಅವನಲ್ಲಿ ಆಕಾರ ಇದೆಯೋ ಇಲ್ವೋ, ಇದನ್ನೆಲ್ಲ ತಿಳ್ಕೊಳ್ಬೇಕು. ಹಾಗೆ ಹೊರಟವರಿಗೆ ಮತ್ತು ಗೋಕುಲದಲ್ಲಿರ್ತಕ್ಕಂಥ ನಂದಾದಿಗಳಿಗೆ ತನ್ನ ಸಾನ್ನಿಧ್ಯದಿಂದ
ಅನೇಕ ವಿಧವಾದ ಸೌಭಾಗ್ಯವನ್ನು ಕೊಡ್ತಾ, ಅನೇಕ ವಿಧವಾದ ಸಂಪತ್ತನ್ನು ಕೊಡ್ತಾ, ಜಗತ್ತನ್ನು ಸುಳ್ಳು ಅಂತಾರಲ್ಲ ಅದನ್ನು ನಾಶ ಮಾಡ್ತಾ ಇದ್ದಾನೆ. ಏನಂದರೆ ತುಂಬ ಜನ ಜಗತ್ತನ್ನು ಸುಳ್ಳಂತಾರೆ. ಸುಳ್ಳಾದರೆ ವೇದದ ಮಾತು ಹೀಗಿದೆ, ತತ್ಸೃಷ್ಟ್ವಾ ತದೇವಾನುಪ್ರಾವಿಶತು, ತತ್ಸೃಷ್ಟ್ವಾ ತದೇವಾನುಪ್ರಾವಿಶತು. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ, ಸೃಷ್ಟಿ ಮಾಡಿ ಜಗದ ಒಳಗೆ ಹೋದ ಅಂತ. ಅಲ್ಲ, ಸೃಷ್ಟಿ ಮಾಡಿದ್ದೇ ಸುಳ್ಳಾದರೆ ಒಳಗೆ ಹೋಗೋದು ಹೆಂಗೆ ಸಾಧ್ಯ? ಒಂದು ಮನೆ ಇದೆ, ಗೃಹ ಪ್ರವೇಶ ಆಯಿತು, ನಾವೆಲ್ಲ ಒಳಗೆ ಹೋಗಿದ್ವಿ, ತಿಂಡಿ ಕಾಫಿ ತಿನ್ಕೊಂಡು ಬಂದ್ವಿ. ಮನೆಯೇ ಸುಳ್ಳಾದರೆ ಒಳಗೆ ಹೇಗೆ ಹೋಗಿದ್ರಿ? ಎಲ್ಲ ಸುಳ್ಳ್ರಿ, ಮನೆಗಿನ ಏನಿಲ್ಲ. ತಿಂದಿದ್ದು ಅದು ಸುಳ್ಳೆ. ಮತ್ತೆ ಇಲ್ಲ ರೀ ನಾವು ತಿಂದ್ವಿ, ಹಾಗಾದ್ರೆ ತಿಂದಿದ್ದು ನಿಜ ಆದರೆ ಮನೆ ಇರೋದು ನಿಜ ಅಲ್ವಾ? ಹಾಗಾದ್ರೆ ಬೇಕಾದಷ್ಟು ಭಗವಂತ ನಂದಗೋಪಾದಿಗಳಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಅಂದಮೇಲೆ ಈ ಜಗತ್ತು ಸುಳ್ಳು ಅಂತ ಹೇಗೆ ಹೇಳ್ತೀರಿ? ಇದು ಸತ್ಯ. ಭಗವಂತ ಸತ್ಯವಾದ ಜಗತ್ತನ್ನೇ ಸೃಷ್ಟಿ ಮಾಡಿದ್ದಾನೆ ಅಂತ ತೋರಿಸ್ಲಿಕ್ಕೆ ತನ್ನ ಭಕ್ತರಾಗಿರ್ತಕ್ಕಂಥ ಅನೇಕ ನಂದಗೋಪಾದಿಗಳಿಗೆ ಬೇಕಾದ ಸಂಪತ್ತನ್ನು ಭಗವಂತ ಕೊಡ್ತಾ ಇದ್ದಾನೆ. ಭಗವಂತನ ಕೆಲವರು ನಿರ್ಗುಣ ಅಂತಾರೆ. ಯಾಕಂದರೆ ವೇದದಲ್ಲಿ ಹೇಳಿದೆ, ನಿರ್ಗುಣೋ ನಿರಾಕಾರೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ. ನಿರ್ಗುಣ, ನಿರ್ಗುಣ ಅಂದರೆ ಯಾವ ಗುಣವೂ ಇಲ್ಲ ಅಂತ ಕೆಲವರು. ಆದರೆ ಆಚಾರ್ಯರು ಅಂತಾರೆ, ನಿರ್ಗುಣ ಅಂದರೆ ಯಾವ ಗುಣ ಇಲ್ಲ ಅಂತಲ್ಲ. ನಿರ್ಗುಣ ಅಂದರೆ ಏನು ಗೊತ್ತಾ? ನಿಮ್ಮಲ್ಲಿ ಇದೆಯಲ್ಲ ಸತ್ವಗುಣ, ರಜೋಗುಣ, ತಮೋಗುಣ, ಈ ಗುಣ ಭಗವಂತನಲ್ಲಿ ಇಲ್ಲ ಅಂತ ನಿಮಗೆ ಆನಂದ ಹೆಂಗೆ ಬರುತ್ತೆ? ದೇವರಲ್ಲಿ ಸಂಪತ್ತಿಲ್ಲ ಅಂದರೆ ನಿಮಗೆ ಎಲ್ಲಿಂದ ಬರುತ್ತೆ? ಹಾಗಾದ್ರೆ ಏನೂ ಇಲ್ಲದವ ಏನನ್ನೂ ಕೊಡಲಿಕ್ಕಾಗಲ್ಲ. ಎಲ್ಲ ಕೊಡ್ತಾನೆ ಅಂದರೆ ಅವನ ಹತ್ರ ಎಲ್ಲ ಇರಬೇಕು. ಇಲ್ಲದವನು ಏನನ್ನೂ ಕೊಡಲಿಕ್ಕಾಗಲ್ಲ, ಇದ್ದವನಷ್ಟೇ ಎಲ್ಲ ಕೊಡ್ಬೋದು. ಅದಕ್ಕೆ ಭಗವಂತ ತನ್ನಲ್ಲಿ ನಿರ್ಗುಣತ್ವ ಹೇಳುವಂತಹ ಮಾಯಿಗಳಿಗೆ ತನ್ನ ಪೂರ್ಣತೆಯನ್ನು ತೋರಿಸ್ತಾ ಇದ್ದಾನೆ. ತಾನು ಓಡಾಡೋದು, ನಡೆಯೋದು, ಅಮ್ಮ ಅಮ್ಮ ಅಂತ ಬರೋದು, ಇದನ್ನು ತೋರಿಸ್ತಾ ಇದ್ದಾನೆ. ಅಸದೃಶವಾದ ಅಂಗ ಸೌಷ್ಠವ ಭಗವಂತಂದು. ದೇವರು ನಿರಾಕಾರ ಅಂತ ಯಾರಂತಾರ? ಅಲ್ಲ, ಇಷ್ಟು ಒಳ್ಳೆ ಆಕಾರ ಇದೆ ನನಗೆ, ನಿರಾಕಾರ ಅಂತ ಯಾಕೆ ಬಡ್ಕೋತೀರಿ? ನೋಡಿ ಆನಂದ ಪಡಿ ಅಂತ. ಅದಕ್ಕೆ ತನ್ನ ಆಕಾರವನ್ನು, ತನ್ನ ಅತ್ಯದ್ಭುತವಾದ ಮಹಿಮೆಯನ್ನು ತೋರಿಸ್ತಾ ನೀಚ ಐಕ್ಯವನ್ನು ನಿರಾಕರಣೆ ಮಾಡಿದ್ದಾನೆ ಭಗವಂತ. ಏನು ನೀಚ ಐಕ್ಯ? ಕೆಲವರು ಏನಂದರೆ ಜೀವ ಈಶ ಒಂದೇ ಅಂತ ಅಂತಾರೆ. ದೇವರು ನಾವು ಎಲ್ಲ ಒಂದೇ ಅಂತ. ಅದಕ್ಕೆ ಭಗವಂತ ಅಲ್ಲ ಅಂತ ಹೇಗೆ ತೋರಿಸ್ತಾನೆ ಅಂದರೆ, ನೀಚರನ್ನು ಸಂಹಾರ ಮಾಡಿದ್ದಾನೆ, ತೃಣಾವರ್ತನ ಸಂಹಾರ ಮಾಡಿದ್ದಾನೆ. ತೃಣಾವರ್ತ ದೇವರು ಒಂದೇ ಆಗಿದ್ದರೆ ಸಂಹಾರ ಯಾಕೆ ಮಾಡಬೇಕಿತ್ತು? ನೀಚರ ಜೊತೆಗೆ ಭಗವಂತನ ಐಕ್ಯವನ್ನು ಹೇಳಬಾರ್ದು, ಜೀವರ ಜೊತೆಗೆ ನನ್ನ ಐಕ್ಯವನ್ನು ಹೇಳಬೇಡಿ ಅಂತ ತೋರಿಸ್ಲಿಕ್ಕೆ ಅದನ್ನೆಲ್ಲ ತೋರಿಸ್ತಾ ಇದ್ದಾನೆ. ಹೀಗೆಲ್ಲ ಭಗವಂತ ಅವನು ತನ್ನ ಮಹಿಮೆಯನ್ನು, ತನ್ನ ಇರುವಿಕೆಯನ್ನು, ಅದರಿಂದ ಆಚಾರ್ಯರ ತತ್ವವನ್ನೆಲ್ಲ ತೋರಿಸ್ಕೊಡ್ತಾ ಇದ್ದಾನೆ. ಗೋಪೀ ಗ್ರಹಾಣಾಂಗಣ ತಲೆ ರಣದಂಗ್ರಿವೇಶೋ ಗೋವತ್ಸ ಕೈ ಸಹಚರಂದಜಸಾನುಶಕ್ತ ದೇಹಾಭಿಮಾನರಹಿತಾಯ ದಿವಿ ಸಂಸ್ತುವದ್ಭಿ ದೈವೈಶ್ಚ ವಿಭವೋ ದೈತಾ ಸಮೇತೈ. ಕೃಷ್ಣ ಪರಮಾತ್ಮ ಎಲ್ಲ ಗೋಪಿಕಾ ಸ್ತ್ರೀಯರ ಮನೆಯಲ್ಲಿ ಅಂಗಳದಲ್ಲಿ ತನ್ನ ವಯಸ್ಸಿನ ಸಣ್ಣ ಸಣ್ಣ ಬಾಲಕರ ಜೊತೆಗೆ ಕರುಗಳ ಜೊತೆ ಆಟ ಆಡ್ಲಿಕ್ಕೆ ಶುರು ಮಾಡಿದ್ದಾನೆ. ಸ್ವಲ್ಪ ಗೋಡೆ ಹಿಡ್ಕೊಂಡು ನಡೆದ, ಹೊರಗೆ ಬರ್ಲಿಕ್ಕೆ ಶುರು ಮಾಡ್ದ. ಕಾಲಲ್ಲಿ ಒಳ್ಳೆ ಬಂಗಾರದ ಗೆಜ್ಜೆ, ಜಣ ಜಣ ಶಬ್ದ ಮಾಡ್ಕೊಳ್ತಾ ಇದ್ದಾನೆ. ಅಲ್ಲಲ್ಲಿ ಎಡುವುದು, ಬೀಳೋದು, ಮೈಗೆಲ್ಲ ಧೂಳು ಮೆತ್ಕೊಳ್ಳೋದು, ಹೀಗೆಲ್ಲ ಮಾಡ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಆಟ ಆಡಿ ಮೈಗೆಲ್ಲ ಧೂಳು ಮೆತ್ಕೊಂಡು ಅಮ್ಮ ಕಣ್ಣಿಗೆ ಕಪ್ಪು ಗಿಪ್ಪೆಲ್ಲ ಹಚ್ಚಿದ್ರೆ ಅದನ್ನ ಮೂತಿಯೆಲ್ಲ ಒರೆಸ್ಕೊಂಡ್ರೆ ಕಪ್ಪು ಮೇಲೆ ಕಪ್ಪು ಏನು ಚೆನ್ನಾಗಿ ಕಾಣ್ತಿತ್ತು ಅಂದರೆ ನೋಡಲಿಕ್ಕೆ ದೇವತೆಗಳು ಕ್ಯೂ ನಿಂತ್ಕೊಳ್ತಿದ್ರಂತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಇಂಥ ಅದ್ಭುತವಾದ ರೂಪ. ಕೆಲವರು ಒಳ್ಳೊಳ್ಳೆ ಪ್ರೋಗ್ರಾಮಲ್ಲಿ ಹೋಗಿ ಕ್ಯಾಮ್ರಾ ತಗೊಂಡು ಫೋಟೋ ತೆಕ್ಕೊಳ್ತಿರ್ತಾರಲ್ಲ, ದೇವತೆಗಳು ಇಂಥ ಅದ್ಭುತ ರೂಪ ಎಲ್ಲಿ ಸಿಗಬೇಕು ಅಂತ ಅವರ ಮನಪಟಲದಲ್ಲಿ ತೆಗೆದಿಟ್ಕೊಳ್ತಾ ಇದ್ದಾರೆ. ಎಲ್ಲ ತಮ್ಮ ತಮ್ಮ ಸ್ತ್ರೀಯರಿಂದ ಕೂಡಿಕೊಂಡು ದೇಹಾಭಿಮಾನ ತ್ಯಜಿಸಿದ ದೇವತೆಗಳಿಂದ ಸ್ತುತ್ಯನಾದ ಭಗವಂತನನ್ನು ನೋಡ್ತಾ ಸಂತೋಷ ಪಡ್ತಾ ಇದ್ದಾರೆ. ಕಂಠದಲ್ಲಿ ರಕ್ಷಾರೂಪವಾಗಿ ಅವನಿಗೆ ಹುಲಿಯುಗುರು ಕಟ್ಟಿದ್ರಂತ ಅವರಮ್ಮ. ಶಾರ್ದೂಲ ರಮ್ಯ ನಖರಂಜಿತ ಕಂಠದೇಶ. ಶಾರ್ದೂಲ ಅಂದರೆ ಹುಲಿ, ನಖ ಅಂದರೆ ಉಗುರು. ಶಾರ್ದೂಲ ರಮ್ಯ ನಖ ರಂಜಿತ ಕಂಠದೇಶ. ಅವರಮ್ಮ
ಕೃಷ್ಣ ಯಾವುದರಿಂದಲೂ ಭಯ ಪಡದೇ ಇರಲಿ ಅಂತ ಹುಲಿ ಗುರು ಕಟ್ಟಿಲ್ಲಂತ. ಹುಲಿಗೆ ಇವನ್ ನೋಡಿದ್ರೆ ಭಯ. ಜಗತ್ತಲ್ಲಿರೋರು ಎಲ್ಲರನ್ನೂ ಕೂಡ ಇವನೇ ಹೆದರಿಸೋದು, ಇವನು ಯಾರಿಗೂ ಹೆದರಲ್ಲ. ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಇಡೀ ಜಗತ್ತಿನ ಎಲ್ಲ ಜೀವಜಾತ ಇವನ ಭಯಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದ. ಇಡೀ ಎಲ್ಲರೂ ಸೇರಿ ಇವನ್ನ ಹೆದರ್ಸಕ್ಕಾಗಲ್ಲ. ಕೃಷ್ಣ ಪರಮಾತ್ಮ ಶ್ರೀನಿವಾಸನಾಗಿ ಬಂದಾಗ ಒಮ್ಮೆ ಬೇಟೆಗೆ ಹೋಗಿರ್ತಾನೆ. ಬೇಟೆಯಿಂದ ಬಂದು ಮನೆಯಲ್ಲಿ ಮಲಗಿದಾಗ ತಾಯಿಯಾದ ಬಕುಳ ಮಾಲಿಕ, ಇದೇ ಯಶೋದೆ ಬಕುಳ ಮಾಲಿಕ ಆಗಿ ಕೇಳ್ತಾಳೆ, ಏನಪ್ಪ ಘೋರವಾದ ಕಾಡಿಗೆ ಹೋಗಿದ್ದೆ, ಏನಾದರೂ ಪಿಶಾಚಿ ನೋಡಿ ಹೆದರ್ದಿಯಾ ಅಂದ್ಲು. ಇವನಂದ, ನಂಗಿಂತ ದೊಡ್ಡ ಪಿಶಾಚಿ ಯಾವುದಿದೆ ಹೇಳು. ಮನ್ನಾಮ ಸ್ಮರಣ ದೇವ ವಿದ್ರವಂತಿ ದಶೋದಿಶ. ಅಮ್ಮ ನನ್ನ ಹೆಸರು ಹೇಳಿದ್ರೆ ಸಾಕು ಎಲ್ಲ ಪಿಶಾಚಿಗಳು ಓಡೋಗ್ಬಿಡುತ್ತೆ. ಹಿಂಡು ಭೂತವ ತರಿದು ಓಡಿಸುವ ಮಂತ್ರ ಯಾವುದದು? ನರಸಿಂಹ ಮಂತ್ರ ಒಂದಿರಲು ಸಾಕು. ಅಮ್ಮ ಗುಮ್ಮ ಅಂದರೆ ನಾನು, ನನ್ನನ್ನು ಮೀರಿಸಿದ ಗುಮ್ಮ ಎಲ್ಲಿದ್ದಾನಮ್ಮ ತೋರ್ಸಮ್ಮ ಅಂದ. ಅವಳು ಆಗಾಗ ಹೆದರಿಸ್ತಿದ್ಲಂತೆ, ಊಟ ಮಾಡಲ್ಲ ಬರಲಾಗಿರಲ್ಲ ಅಂದರೆ ಗುಮ್ಮಂಗೆ ಕೊಟ್ಬಿಡ್ತೀನಿ. ಕೃಷ್ಣ ಪರಮಾತ್ಮ 3-4 ಸತಿ ಹೇಳಿದಾಗ ಅಮ್ಮಂಗೆ ಬೇಜಾರಾಗಬಾರ್ದು ಅಂತ, ಅಯ್ಯೋ ಗುಮ್ಮಂಗೆ ಕೊಡಬೇಡ ಕಣಮ್ಮ, ಗುಮ್ಮನ ಕರೆಯದಿರೆ ಅಮ್ಮ, ಒಂದೇ ಟಾವಿ ದೇವರಂತೆ ಬಂದು ಕೊಡುತ್ತೇನಮ್ಮ, ದೇವ್ರ ಥರ ಕೂತ್ಕೊಂಡ್ಬಿಡ್ತೀನಿ, ಗುಮ್ಮನ ಮಾತ್ರ ಕರಿಬೇಡ. ಯಾಕೆಂದರೆ ಅಮ್ಮಂಗೆ ಬೇಜಾರಾಗಬಾರ್ದು ಅಂತ ಅಮ್ಮ ಹೆದರ್ಸಿದ್ರೆ ಹೆದರ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಿದ್ದು ನಾನು. ಅವಳಿಗೆ ಭಾಳ ಖುಷಿ ಆಯಿತು, ಇವನು ಯಾರೋ ದೇವರು ನೋಡಿ ಹಂಗೆ ಹೆದರ್ಸಿ ಮೂಲೆಯಲ್ಲಿ ಕೂಡಿಸಿದ್ದೀನಿ ಅಂತ ಅವಳು ಅಂದ್ಕೊಂಡಿಲ್ಲ. ಕಡೆಗೆ ಹೆದರ್ಕೊಳ್ತಾನೆ ಅಂತ ಆಗಾಗ ವಾರಕ್ಕೆ 4-5 ಸತಿ ಪುರಾಣ ಶುರು ಮಾಡಿದ್ಲು. ಕಡೆಗೆ ಒಂದು ಸತಿ ಸಿಟ್ಟು ಬಂತು, ಎಲ್ಲಿದಾನಮ್ಮ ನಿನ್ನ ಗುಮ್ಮ, 14 ಲೋಕದಲ್ಲೆಲ್ಲ ವ್ಯಾಪ್ತ ನಾನೇ ಆಗಿದ್ದೀನಿ, ನನ್ನ ಬಿಟ್ಟು ಇನ್ನೊಬ್ಬ ಗುಂಬ, ಏಕೋ ವಿಷ್ಣು ಮಹದ್ಭೂತಂ, ನಾನು ನನಗಿಂತ ದೊಡ್ಡ ಭೂತ ಎಲ್ಲಿದ್ದಾನೆ ತೋರಿಸು ಅಂದರೆ ಅವ್ರ ಅಮ್ಮನೇ ಗುಮ್ಮನ ಥರ ಕೂತ್ಬಿಟ್ಲ. ಸುಮ್ಮನೆ ಏನಾರು ಮಾಡ್ಕೊಂಡು ಹೋಗಪ್ಪ ಅಂತ, ನಿನ್ನ ಸವಾಸ ಬೇಡ ಅಂತ. ಹೀಗೆ ಕೃಷ್ಣ ಪರಮಾತ್ಮ ಅವನಿಗೆ ತಾಯಿ ಏನು ಮಾಡಿದ್ರು ಮಕ್ಕಳು ಮಾಡಿಸ್ಕೊಳ್ಬೇಕಂತ. ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಾಯಿ ಮುಂದೆ ಓವರ್ಟೇಕ್ ಮಾಡೋ ಹಂಗಿಲ್ಲ, ಕೃಷ್ಣ ತೋರಿಸ್ತಾನೆ. ಮುಂದೆ ತುಂಬ ಕಥೆ ಬರುತ್ತೆ. ಕೃಷ್ಣ ಓಡ್ಬಿಟ್ಟ, ಅವರಮ್ಮಂಗೆ ಓಡಿ ಸಾಕಾಯ್ತು. ಕೃಷ್ಣ ಓಡೋದ್ರೆ ಹಿಡಿಯೋ ಭೂಪ ಯಾರಿದ್ದಾರೆ? ಕಡೆಗೆ ಸಿಕ್ಕಿದ್ರೆ ವಾದಿರಾಜರು ಕೇಳಿದ್ರಂತ, ಅಂತೂ ನೀನು ಸಿಕ್ಕಾಕೊಂಡಿಲ್ಲ. ಇಲ್ಲ, ನಾನು ಯಾಕೆ ಸಿಕ್ಕೆ ಅಂದರೆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಅಮ್ಮನ ವಶದಲ್ಲಿ ಕಂಟ್ರೋಲಲ್ಲಿ ಇರಬೇಕು ಅಂತ ತೋರಿಸ್ಲಿಕ್ಕೆ ಸಿಕ್ಕಾಕೊಂಡೆ ಅಂತ. ನಾವೊಂದಿಷ್ಟು ನೀನೇನು ನಂಗೆ ಹೇಳ್ಬೇಕಾದಿಲ್ಲ, ನನಗೆಲ್ಲ ಗೊತ್ತಿದೆ, ನೀವು ಸುಮ್ಮನೆ ಇದ್ಬಿಡು ಅಂತೀವಿ. ಒಮ್ಮೊಮ್ಮೆ ಅಂದದ್ದಕ್ಕೂ ಒಂದೊಂದು ನರಕದಲ್ಲಿ ನಮ್ಮನ್ನು ಬಿಸಾಕ್ತಿರ್ತಾರೆ. ದೊಡ್ಡವ್ರ ವಿಚಾರದಲ್ಲಿ ಭಾಳ ಕೃಷ್ಣ ಪರಮಾತ್ಮ ತುಂಬ ಸತಿ ತೋರಿಸಿದ್ದಾನೆ ಮಕ್ಕಳು ತಾಯಿಗೆ ಹೇಗೆ ವಶನಾಗಿರಬೇಕು. ಕೃಷ್ಣ ಪರಮಾತ್ಮ ಪೂತನಿಯನ್ನು ಕೊಂದ. ಆ ಪೂತನಿ ಬಿದ್ದೋಗ್ಬಿಟ್ಲು. ಬಿದ್ದರೆ ಅವಳದು ಕಿಲೋಮೀಟ್ರ್ ಗಟ್ಟಲೆ ದೇಹ ಅಂತ. ಅವಳು ಬರೀ ಒಂದು ಹೊಟ್ಟೆನೇ ನ್ಯಾಷನಲ್ ಗ್ರೌಂಡ್ಗಿಂತೂ ದೊಡ್ಡದಿತ್ತು. ಮಿಕ್ಕಿದೆಲ್ಲ ಇನ್ನೇನು ಇಟ್ಟೋದಲ್ಲ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸುಮಾರು ಒಂದು 8-10 ಟೀಮ್ ಒಟ್ಟಿಗೆ ಆಟ ಆಡಿದ್ರು ಆ ಹೊಟ್ಟೆ ಮೇಲೆ ಇನ್ನೂ ಜಾಗ ಉಳಿತಿತ್ತು. ಅಂಥ ದೊಡ್ಡ ದೇಹದಲ್ಲಿ ಕೃಷ್ಣ ಹೊಟ್ಟೆ ಉರಸಿ ಅಂತ ಆ ಹೊಟ್ಟೆ ಮೇಲೆ ಅವನು ಆಟ ಆಡ್ತಾ ಇದ್ದ. ಹತ್ತಿರ ಹೋಗಲಿಕ್ಕೆ ಹೆದರಿದ್ರು. ಕಡೆಗೆ ಭಾರೀ ಗಂಡಸರು, ಭಾರೀ ಧೈರ್ಯಸ್ಥರು, ಪೈಲ್ವಾನ್ಗಳು ಯಶೋದೆ ಮತ್ತು ನಂದಗೋಪನ ಮುಂದಿಟ್ಕೊಂಡು ಹೋಗಿ ಮಗುನ ಕರ್ಕೊಂಡು ಬಂದುಬಿಟ್ರು. ಎಲ್ಲ ಆಯ್ತು. ಯಶೋದೆಗೆ ಡೌಟು, ಇಂಥ ಅಕರಾಳ ವಿಕರಾಳ ಆಕೃತಿಯನ್ನು ನೋಡಿ ಮಗು ಎಷ್ಟು ಭಯ ಬಿದ್ದಿದೆಯೋ, ಇದಕ್ಕೇನು ಮಂತ್ರ ಹಾಕ್ಸ್ಬೇಕು ತಂತ್ರ ಹಾಕ್ಸ್ಬೇಕು ಅಂತ ಎಲ್ಲ ತಾಯ್ತಾ ಪಾಯ್ತಾ ಏನೇನಿದೆ ಎಲ್ಲ ಕಟ್ಸ್ಲು. ಎಲ್ಲ ಭೀತಿ ಯಂತ್ರ ಅದು ಇದು ದಾರ ಕಡೆಗೆ ಏನೇನೆಲ್ಲ ಕಟ್ಸ್ಲು. ಆದರೂ ಅವಳಿಗೂ ಭಯ. ಕೃಷ್ಣ ಒಂದಿನೂ ಭಯ ಪಟ್ಟಿಲ್ಲ. ಕೃಷ್ಣನಿಗೆ ಎಲ್ಲಿ ಭಯ ಆಗುತ್ತೋ ಅಂತ ಇವಳಿಗೆ ಭಯ. ಕಡೆಗೆ ಏನು ಮಾಡಿದ್ಲಂತೆ, ಗೋಪಿ ಚೆನ್ನ ತಗೊಂಡು 12 12 ಕಡೆ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿ ಕೃಷ್ಣನಿಗೆ ಊರ್ಧ್ವ ಪುಂಡ್ರವನ್ನು ಹಾಕಿದ್ಲಂತೆ. ಅದಕ್ಕೆ ರಕ್ಷಾಸ್ತೋತ್ರ, ಬಾಲರಕ್ಷಾಸ್ತೋತ್ರ ಅಂತ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಬಂದದ್ದು. ಅದರಲ್ಲಿ ಹೊಟ್ಟೆಯನ್ನು ಈ ಭಗವಂತ ಕಾಪಾಡಲಿ, ಎದೆಯನ್ನು ಈ ಭಗವಂತ, ಕುತ್ತಿಗೆನ ಅವನೇ ಭಗವಂತ ಅವನಿಗೆ ಹಚ್ಚುತ್ತಾ ಇದ್ದಾಳೆ. ಇಷ್ಟು ಹಚ್ಚಿದ ಮೇಲೂ ಅವಳಿಗೆ ಡೌಟು, ಇನ್ನೇನಾರು ಸೈಡಿಂದ ಇನ್ಯಾವುದಾರ ಬಂದರೆ ಏನು ಮಾಡಿಬಿಡೋದು ಅಂಥೇಳಿ ಕಡೆಗೆ ಕರ್ಕೊಂಡು ಹೋಗಿ ಕೊಟ್ಟಿಗೆ ಒಳಗೆ ಕರ್ಕೊಂಡು ಹೋಗಿ ಹಸು ಬಾಲನ 3 ಸತಿ ಗೋಪುಚ್ಛ ಭ್ರಮಣಾದಿವಿ, ಆ ಬಾಲದಿಂದ ಕೃಷ್ಣನ್ 3 ಸತಿ ಹೀಗಂದ್ಲಂತ. ಆದರೂ ಅವಳಿಗೆ ಡೌಟ್, ಇನ್ನೇನಾರು ಭಯಗೆ ಆದರೆ ಏನು ಮಾಡೋದು ಅಂಥೇಳಿ ಗೋರಜಸ, ಗೋವು ಓಡಾಡಿದ ಧೂಳು ಸಗಣಿ 2 ತಂದು ಕೃಷ್ಣನ ಮೈಲಿಗೆ ಎಲ್ಲ ಹಚ್ಚದ್ಲಂತ.
ಕೃಷ್ಣ ಒಂದ್ಸತಿನಾರು ಸಿಡುಕ್ಬೇಕು, ಏನಮ್ಮ ಇಷ್ಟು ಮಾಡ್ತೆ ಅಂದ್ಲೇ ಇಲ್ಲಂತೆ. ಕಡೆಗೆ ಒಂದಷ್ಟು ಗಂಜಲ ತಂದು ಕೃಷ್ಣನ ಮೇಲೆ ಹುಯ್ದ್ಲಂತೆ. ಕೃಷ್ಣ ಸುಮ್ಮನೆ ಕೂತಿದ್ನಂತೆ. ಅದಕ್ಕೆ ಹೇಳ್ತಾರೆ, ತಾಯಿ ಏನು ಮಾಡಿದ್ರೂ ಕೂಡ ಮಕ್ಕಳು ಮಾಡಿಸ್ಕೊಳ್ಬೇಕು. ಇವತ್ತೇನು ಬೇಡ ರೀ, ಎಣ್ಣೆ ನೀರು ಹಾಕ್ತೀನಿ ಅಂದರೆ ಹಾಕಿಸ್ಕೊಳ್ಳಲ್ಲ, ಇನ್ನೇನು ಹೊಡೆಯೋದು ಬೇಡ ಬಡಿಯೋದು ಬೇಡ. ಇನ್ನು ಮಕ್ಕಳಿಗೆ ಸಗಣಿ ಪಂಚಗವ್ಯ ಅಂದರೆ ಹೊಡೆದೇ ಬಿಡ್ತಾರೆ. ಪಂಚಗವ್ಯ 1 ಲೀಟ್ರ್ ಕುಡಿಯೋ ಅಂದರೆ ಮಗ ಕೇಳ್ತಾನ, ಚೂರು ತೊಗೊಳ್ಳಿಕ್ಕೆ ರೆಡಿ. ಕೃಷ್ಣ ನೋಡಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅವಾಗ ಯಾವ ಭಯವೂ ಇಲ್ಲ. ನಾನು ಬೇಡ ಅಂದರೆ ಅಮ್ಮ ಎಲ್ಲಿ ಬೇಸರ ಮಾಡ್ಕೊಳ್ತಾಳೋ ಅಂತ, ಏನು ನನಗೆ ಗೊತ್ತಿದ್ರು ಏನೇ ಇಲ್ಲದೆ ಅದ್ರ ಅಮ್ಮ ಮಾಡಿದ್ರೆ ಮಾಡಿಸ್ಕೊಳ್ಬೇಕು ಅಂತ ಶಾಸ್ತ್ರವನ್ನು ಭಗವಂತ ತೋರಿಸ್ತಾನಂತೆ. ಆ ತಾಯಿ ಕೃಷ್ಣನಿಗೆ ಯಾವುದೂ ಭಯ ಆಗದೆ ಇರಲಿ ಅಂತ ಕುತ್ತಿಗೆಗೆ ಹುಲಿ ಉಗುರು ಕಟ್ಟಿದ್ಲಂತೆ. ಶಾರ್ದೂಲ ರಮ್ಯ ನಖರಂಜಿತ ಕಂಠದೇಶ ಸಾಸೂಯ ದಾನವನಿಕಾಯ ಯವನೇ ಹುತಾಶ ಹಾರ ಸ್ಫುರತ್ ಕಟಕ ಕಂಕಣ ನೂಪುರ ಶ್ರೀ ಹಾಸ ಪ್ರಕಾಶತ ದಿಶಾ ಪಟಪಲ್ ಸಬಾಲ. ಹೇಗಿದ್ದ ಕೃಷ್ಣ ಆಡುವಾಗ? ಮೈಗೆಲ್ಲ ಧೂಳ್ಗಿಲ್ ಹಚ್ಕೊಂಡ್ಬಿಟ್ಟಿದ್ರೆ ನೋಡಿ. ಇಷ್ಟೆಲ್ಲ ವರ್ಣನೆ ಮಾಡ್ತಾರೆ. ಕೃಷ್ಣನಿಗೆ ಬಟ್ಟೆ ಹಾಕಿದ್ದಿಲ್ಲೇ ಇಲ್ಲ. ಇಲ್ಲಿ ಕೃಷ್ಣಂಗೆ ಬಟ್ಟೆ ಗಿಟ್ಟೆ ಇಲ್ಲ, ಬರೀ ಆಭರಣವೇ. ಅವನಿಗೇನು ಮಾಡಿದ್ರು ಅಂದರೆ ಕುತ್ತಿಗೆಯಲ್ಲಿ ಒಂದು ಹುಲಿ ಉಗುರು, ಆಮೇಲೆ ಒಳ್ಳೆ ಮುತ್ತಿನ ಹಾರ. ಈ ಹಾರ ಯಾವುದು ಅಂದರೆ ಮುಕ್ತರಾದ ದೇವತೆಗಳೇ ಮುತ್ತಾಗಿ ಬಂದು ಕೃಷ್ಣನ ಕುತ್ತಿಗೆಯಲ್ಲಿರ್ತಾರಂತ. ಮುಕ್ತರಾಗಿರ್ಬೇಕು. ಕೃಷ್ಣನ ಕುತ್ತಿಗೆಯಲ್ಲಿ ಇಲ್ಲಿರುವ ಆಭರಣ ಕೌಸ್ತುಭಾಭರಣ. ಅದು ತುಂಬ 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 ಸಾಧನೆ ಮಾಡಿದ ಬ್ರಹ್ಮದೇವರು ಆ ಡಾಲರ್ ಆಗಿ ಕುತ್ತಿಗೆಯಲ್ಲಿ ಕೂತ್ಕೊಳ್ತಾರೆ. ದೇವರ ಕುತ್ತಿಗೆಯಲ್ಲಿ ಕೂತ್ಕೊಂಡು ಯಾವುದೋ ರಾಜಾ ಮಾರ್ಕೆಟ್ ಡಾಲರ್ ಕೂತ್ಕೊಳ್ಳಲ್ಲ. ಅಲ್ಲಿ ಸಾಧನೆ ತುಂಬ ಪಕ್ವತೆಯಾಗಿ ಮುಕ್ತರಾಗುವ ಯೋಗ್ಯತೆ ಇರುವ ಬ್ರಹ್ಮದೇವರಿಗೆ ಬ್ರಹ್ಮದೇವರು ಭಗವಂತನಿಗೆ ನಮಸ್ಕಾರ ಮಾಡ್ತಾರಂತೆ. ಬ್ರಹ್ಮದೇವನ ಮೇಲೆ ಭಗವಂತನಿಗೆ ಭಾರೀ ಪ್ರೀತಿ. ಹಾಗಾಗಿ ಅವ್ರನ್ನ ಎತ್ತಿ ಕುತ್ತಿಗೆಗೆ ಕಟ್ಕೊಂಡ್ಬಿಡ್ತಾನಂತ, ಮಣಿ ಮಾಡಿ ಕುತ್ತಿಗೆ ಕಟ್ಕೊಂಡ್ಬಿಡ್ತಾನಂತ. ಈ ಪುಟ್ಟ ಮಕ್ಕಳು ಅಪ್ಪನ ಹತ್ರ ಓಡ್ಬಿಟ್ಟು ಎತ್ತು ಕುತ್ತಿಗೆ ಹಿಂಗೆ ಹಾಕೊಂಡ್ಬಿಡ್ತೀವಲ್ಲ, ಇವನು ಅಷ್ಟು ಮುದ್ದಿನ ಮಗ. ನಾವೆಲ್ಲ ಮಕ್ಕಳದು ಕರಳು ಬಳ್ಳಿ ಕಟ್ ಮಾಡ್ತೀವಿ. ನಾರಾಯಣ ತನ್ನ ಬಳ್ಳಿಲಿ ಬ್ರಹ್ಮ ಬಂದರೆ ಆ ಬಳ್ಳಿನ ಕಟ್ಟೇ ಮಾಡಲಿಲ್ಲ. ಯಾಕಂದರೆ ನಂದು ನಿಂದು ಪ್ರೀತಿ ಕಟ್ಟಾಗೋ ಪ್ರೀತಿ ಅಲ್ಲ, ಕಟ್ಕೊಳ್ಳೋ ಪ್ರೀತಿ ಅಂತ ತೋರಿಸ್ಲಿಕ್ಕೆ ಬ್ರಹ್ಮಾಧಿಷ್ಠಿತ ಕೌಸ್ತುಭ ರತ್ನೋದ್ಭಾಸಿತ ಕಂಠಾಯ, ದೇವರ ಕುತ್ತಿಗೆಯಲ್ಲಿರುವ ಆಭರಣ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದದ್ದು, ಅದನ್ನು ಕುತ್ತಿಗೆ ಕಟ್ಕೊಂಡಿದ್ದಾನೆ. ಮುಕ್ತರಾದ ಕೆಲವು ದೇವತೆಗಳು ಮುತ್ತಿನ ಮಾಲೆಯಾಗಿ, ಎಲ್ಲ ಸ್ವಯಂ ಲಕ್ಷ್ಮಿಯೇ ಆಭರಣವಾಗಿ ಕೂತಿದ್ದಾಳೆ ಭಗವಂತನ ಮೇಲೆ. ಸೊಂಟಕ್ಕೆ ಒಳ್ಳೆ ಕಟಿಸೂತ್ರ, ಒಳ್ಳೆ ಕರ್ಣಕುಂಡಲ, ಅದ ಜೊತೆಗೆ ಹಾಸಪ್ರಕಾಶಿತ, ಮುಖದಲ್ಲಿ ನಗು, ಯಾವಾಗಲೂ ನಗು. ಈಗ ನಾವು ಯಾವಾಗಲೂ ನಗ್ತಿದ್ರಿ ಸ್ವಲ್ಪ ತಲೆ ಕೆಟ್ಟಿದೆ ಅಂತ. ಇನ್ನು ನಮ್ಮ ನಗು ಎಲ್ಲ ತುಂಬ ಕುಹಕ ನಗು. ಅದರಲ್ಲಿ ನಗುವಿನಲ್ಲಿ ಆರೋಗ್ಯಕರ ನಗು ಬಹಳ ಅಪರೂಪ. ಅದು ಯಾರು ಈ ಅಂದರೆ ನಾವು ಏನೋ ರಟ್ಟೆ ವಿನಃ ನಮ್ಮಲ್ಲಿ ನಿಜವಾದ ನಗು ಹೋಗೇ ಬಿಟ್ಟಿದೆ. ನಿಜವಾದ ನಗು ಇಲ್ಲೇ ಇಲ್ಲ. ಹಾಸಂ ಹರೇರವನ ತಾಕಿಲ ಲೋಕ ತೀವ್ರ. ಭಗವಂತನ ನಗುವನ್ನು ಚಿಂತನೆ ಮಾಡಿದರೆ ಜೀವನದ ದುಃಖವನ್ನು ಕಳ್ಕೊಳ್ಬೋದಂತೆ. ಸಂಸಾರ ಸಾಗರವನ್ನೇ ಬತ್ತಿಸುವಂತಹ ನಗು ಭಗವಂತನ ಮುಖದಲ್ಲಿರುವ ನಗು ಅಂತ. ಅದು ಮಂದಹಾಸ, ಅದು ಯಾವಾಗಲೂ ಮುಖದಲ್ಲಿರುವಂಥದ್ದು. ಆ ಮುಖದಲ್ಲಿ ನಗುವಿನಿಂದಲೇ ಒಂದು ಅದ್ಭುತವಾದ ಸೌಂದರ್ಯ ಇದೆ ಅಂತ. ನಮ್ಮ ಈ ಶ್ರೀನಿವಾಸ ದೇವರು ನೋಡಿದ್ದೀವಿ, ಹತ್ತಿರದಿಂದ ನೋಡಿ. ಆ ಪ್ರತಿಮೆಯಲ್ಲಿ ಒಂದು ನಗು ಮುಖ ಇದೆ. ಆಚಾರ್ಯ ಕರಾರ್ಚಿತ ಪ್ರತಿಮೆಗಳನ್ನು ನೀವು ದಿಟ್ಟಿಸಿ ನೋಡಬೇಕು. ನಾವು ಮಂಗಳಾರತಿ ಮಾಡುವ ಕಣ್ಣು ಮುಚ್ಕೊಂಡ್ಬಿಟ್ಟವ್ರಿಗೆ ಏನೂ ಕಾಣಲ್ಲ. ಮಂಗಳಾರತಿ ಮಾಡುವ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಆ ಪ್ರತಿಮೆ. ಆಚಾರ್ಯರ ಕರಾರ್ಚಿತವಾದ ಪ್ರತಿಮೆಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಅದ್ಭುತವಾದ ನಗು ಇರುತ್ತೆ. ಅದು ನೀವು ಏನು ಟ್ರೈ ಮಾಡಿದ್ರು ನಿಮ್ಗೆ ಆ ಥರ ನಗು ಬರಲ್ಲ. ನಿಮ್ಗೆ ಆ ಥರ ಇನ್ನೊಂದು ಸತಿ ನಗು ನೋಡಬೇಕು ಅಂದರೆ ನೋಡ್ಬೋದು. ಎಲ್ಲಿ ಗೊತ್ತಾ? ಈ 3 ತಿಂಗಳು 2 ತಿಂಗಳು ಮಕ್ಕಳು ನಗತ್ರಿ, ಅದು ನೋಡಿ ನಿಷ್ಕಲ್ಮಶವಾದ ನಗು. ನೀವು ದೊಡ್ಡವರಾಗ್ತಾ ಆಗ್ತಾ ಆ ನಗು ಮರ್ತೇ ಹೋಗ್ಬಿಡುತ್ತೆ. ನಮ್ಮ ನಗುವಿನ ಹಿನ್ನೆಲೆಯಲ್ಲಿ ಏನೇನೋ ಭಾವನೆಗಳಿರುತ್ತೆ. ಏನೂ ಭಾವನೆ ಇಲ್ಲದ ಕೇವಲ ನಿಷ್ಕಲ್ಮಶವಾದ ಮಗು ಅದು ನಗತ್ತಲ್ಲ, ಆ ನಗು ಭಗವಂತನ ಮುಖದಲ್ಲಿ ಯಾವಾಗೂ ಇರುತ್ತದೆ. ಇಷ್ಟೆಲ್ಲ ಆಯಿತು. ಕೃಷ್ಣ ಪರಮಾತ್ಮ ಓಡಾಡೋಕ್ಕೆ ಶುರು ಮಾಡ್ದ, ಆಮೇಲೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ನಂತೆ. ಅಂದರೆ 1 ಬೈ 1 ಶುರು ಮಾಡಿದ್ದಾನು. ಎಲ್ಲ ಅವನೇ ಮಾಡಿಸೋದು. ಆದರೂ ಸಾಮಾನ್ಯ ಮಕ್ಕಳಂತೆ ಭಗವಂತ ನಟನೆ ಮಾಡ್ತಾ ಇದ್ದಾನೆ. ನವ್ಯಸ್ಕಲದ್ವಚನ ನಂದಿತ ಸರ್ವಲೋಕ ಸುವ್ಯಕ್ತ ಕುಂತಲ ತತಿ ಸುಭಗಾಗ್ರಗಣ್ಯ ದಿಗ್ವಸ್ತ್ರದರ್ಶಿತ ಕಟಿದೀನನಾಥ ದೀಪ್ತಿ
ಹೃದ್ಗಸ್ಸದಾತ್ತು ಸವಿಷು ಹೃದಯಂಗಮೋ ಮೇ. ವಾದಿರಾಜರು ಹೇಳ್ತಾರೆ, ಈ ಬಗೆಯ ಭಗವಂತ, ಈ ಬಗೆಯ ಮುಕುಂದ ನನ್ನ ಹೃದಯದಲ್ಲಿ ನಿರಂತರ ಇರಲಿ. ಹೇಗಿದ್ದಾನ ಕೃಷ್ಣ? ನವ್ಯ ಹೊಸದಾದ, ಸ್ಖಲತ್ ತೊದಲುವ ವಚನ ಮಾತುಗಳು, ಹೊಸದಾಗಿ ಮಾತಾಡ್ತಾ ಇದ್ದಾನಂತೆ. ಈ ಕೆಲವು ಮಕ್ಕಳು ಆಗಾಗ ಶುರು ಮಾಡಿರ್ತಾರಲ್ಲ, ಅವು ಎಲ್ಲಿ ಕಲ್ತ್ಕೊಂಬರುತ್ತವೋ ಮಾತು, ಏನು ತರಲೆಗಳಿರುತ್ತವೆ. ನಮ್ಮ ಮಕ್ಕಳನ್ನೇ ನಾವು ನೋಡಿ ಏನು ತರಲೆಗಳು ಅಂತೀವಲ್ಲ, ಕೃಷ್ಣ ಪರಮಾತ್ಮ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಹಾಗೆ ಮಾತಾಡ, ಎಲ್ಲ ಹೊಸ ಹೊಸ ಮಾತು, ನವ್ಯ ಸ್ಕಲಾ ವಚನ, ತೊದಲುವ ಹೊಸ ಹೊಸ ಮಾತುಗಳ ಒಂದು. ಆ ಮಾತುಗಳನ್ನು ಕೇಳ್ತಾ ಇದ್ರೆ ನಂದಿತ ಸರ್ವಲೋಕ, ಎಲ್ಲ ಜನಕ್ಕೆ ಆನಂದ ಆಗಬೇಕಂತೆ. ಭಗವಂತನ ಮಾತೇ ಅಂಥದ್ದು. ಭಗವಂತ ಇದೇ ಕೃಷ್ಣ ದೊಡ್ಡವನಾದಾಗ ಆಡಿದ ಮಾತು ಸರ್ವಲೋಕ ನಂದಿತ. ಯಾವುದು? ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸಿತ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದಕ್ಕಿಂತ ಆನಂದಕರವಾದ ಮತ್ತೊಂದು ಮಾತು ಏನಿದೆ ಹೇಳಿ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇದೆಲ್ಲ ಭಗವಂತನ ಮಾತು. ಇದು ಒಳ್ಳೆ ಮಾತು. ಇದರಷ್ಟು ಹೊಸ ಮಾತು ಇಲ್ಲೇ ಇಲ್ಲ. ಇದರಲ್ಲಿ ಸ್ಖಲನ ಇಲ್ಲ. ಇಡೀ ಜಗತ್ತಿಗೆ ಆನಂದವನ್ನು ಕೊಡುವಂಥ ಮಾತನ್ನಾಡುವ ಕೃಷ್ಣ ತೊದಲು ಮಾತನ್ನು ಶುರು ಮಾಡಿದಾಗ ತುಂಬ ಚೆನ್ನಾಗಿತ್ತಂತೆ. ಇವನು ಮಾತು ಯಾಕಾಡ್ದ ಅಂದರೆ ಹಲ್ಲು ತೋರಿಸ್ಲಿಕ್ಕಂತೆ. ಅವನ ಹಲ್ಲು ಈ ಅಂತ ಹಲ್ಲು ಬಿಟ್ರು ಏನು ಹಲ್ರಿ ಅದು? ಸುವ್ಯಕ್ತ ಕುಂತಲ ತತಿ ಸುಭಗಾಗ್ರಗಣ್ಯ. ಅವನ ಕೂದಲು, ಅದನ್ನೆಲ್ಲ, ಅವನ ಮುಖ, ಆನಂದ, ಅದನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತಂತೆ. ಸುಭಗಾಗ್ರಗಣ್ಯ, ಸುಂದರರಲ್ಲಿಯೇ ಶ್ರೇಷ್ಠನಾದವ ಅಲ್ವಾ? ದಾಸರಂತಾರೆ ನೋಡಿ, ಸುಂದರಕ್ಕೆ ಸುಂದರ, ಸೌಂದರ್ಯ ಸಾರೈಕ ರಸಂಭ್ರಮಾಪತೆ. ಇವನಷ್ಟು ಸುಂದರ ಇಲ್ಲೇ ಇಲ್ಲ. ಇವನ ಹೆಸರೇ ಸುಂದರ ರಾಜ. ಉದ್ಭವ ಸುಂದರ ಸುಂದೋ ರತ್ನನಾಭ ಸುಲೋಚನ. ಭಗವಂತನ ಹೆಸರೇ ಸುಂದರ. ತಮಿಳ್ನಾಡಲ್ಲಿ ಒಂದು ದೇವಸ್ಥಾನ ಇದೆ, ಅದರ ಹೆಸರೇ ಸುಂದರರಾಜ ದೇವಸ್ಥಾನ, ಅಳಘರ ಕೋಯಿಲ್ ಅಂತ. ಅಳಘರ ಅಂದರೆ ತಮಿಳಲ್ಲಿ ಅಳಗ ಅಂದರೆ ಸುಂದರ ಅಂತ. ಅಳಘರ ಕೋಯಿಲ್ ಅಂದರೆ ಸುಂದರ ರಾಜರ ದೇವಸ್ಥಾನ. ಬಹಳ ದೊಡ್ಡದು, ಬಹಳ ಅದ್ಭುತವಾದ ದೇವಸ್ಥಾನ. ಹೆಸರಿಗೆ ತಕ್ಕ ಹಾಗೆ ಅಳಗ. ಅವನು ಅಳಹ ಅಂದರೆ ತುಂಬ ಸುಂದರ ಅಂತ ಸುಭಗಾಗ್ರಗಣ್ಯ. ಅವನು ದಿಗ್ವಸ್ತ್ರದರ್ಶಿತ ಕಟಿದ್ದಿನನಾಥ ದೀಪ್ತಿ. ಮೈಮೇಲೆ ವಸ್ತ್ರ ಇಲ್ಲ, ಸೊಂಟಕ್ಕೆ ಮಾವಿನ ಉಡಿಗೆಜ್ಜೆ, ಕಂಠಕ್ಕೆ ಹುಲಿ ಉಗುರು, ಕುತ್ತಿಗೆಯಲ್ಲಿ ಮುತ್ತಿನ ಹಾರ, ತಲೆಯಲ್ಲಿ ಗುಂಗುರು ಗುಂಗುರು ಕೂದಲು, ನಗುವ ಮುಖ. ಇಷ್ಟೇದೊಳಗೆ ಏನು ತೋರಿಸ್ತಾ ಇದ್ದಾನೆ ಭಗವಂತ ಅಂದರೆ, ನನಗೆ ರೂಪ ಇಲ್ಲ, ಅದಿಲ್ಲ, ಇದಿಲ್ಲ ಅನ್ನೋರು ನೋಡಿ ನಾನು ರೂಪ ನೋಡ್ಬಿಡಿ ಒಂದು ಸತಿ ಅಂತ. ಭಗವಂತನಲ್ಲಿ ಯಾವುದು ನೀಚ ಉಚ್ಚ ಅಂತಿಲ್ಲ ಅವಯವದಲ್ಲಿ. ಆಪಾದ ಮೌಲಿ ಪರ್ಯಂತರವಾಗಿ ಆ ಕಟಿ ಆನಂದ, ಆ ಜಂಗೆ ಆನಂದ, ಆ ಊರು ಆನಂದ, ಎಲ್ಲ ಆನಂದಮಯವಾದ ದೇಹ ಭಾಗವುಳ್ಳವ. ಅಂತಹ ಶಿಶುರೂಪನಾದ ಆ ಭಗವಂತ ನಮ್ಮ ಹೃದಯದಲ್ಲಿ ಯಾವಾಗಲೂ ಇರಲಿ ಅಂತ ವಾದಿರಾಜರು ಕೇಳ್ಕೊಳ್ತಾರೆ. ವಾದಿರಾಜರೇ ಕೇಳ್ತಾ ಇದ್ದಾರೆ ಅಂದಮೇಲೆ ನಾವು ಕೇಳಬೇಕಾದಂಥ ರೂಪ ತುಂಬ ದೊಡ್ಡ ದೊಡ್ಡ ರೂಪ ಆದರೆ ಈ 4 ಕೈ 4 ಆಯುಧ ಇವೆಲ್ಲ ನೆನಪು ಮಾಡ್ಕೊಳ್ಳೋದು ಕಷ್ಟ. ಸಣ್ಣ ರೂಪ ಏನಿಲ್ಲ, ಈಸಿ. ಹಾಗಾದ್ರೆ ಹೃದಯದಲ್ಲಿ ಈ ರೂಪ ಇರಲಿ ಅಂತಾರೆ. ವಾದಿರಾಜರು ವಾಮನ ರೂಪವನ್ನು ಚಿಂತನೆ ಮಾಡುವಾಗ ಧ್ಯಾನಾರ್ಹ ವಾಮನ ತನೂನಾಥ ಪಾಹಿ ಯಜಮಾನ ಸುರೇಶ ವಸುಧಾ ದಾನಾಯ ಯಾಚನಿಕಲೀನಾರ್ಥವಾಗ್ವಶಿತ ನಾನಾ ಸದಸ್ಯದನುಜ ಮೀನಾಂಕ ನಿರ್ಮಲ ನಿಶಾನಾಥ ಕೌಟಿ ಲಸಮಾನಾತ್ಮ ಮುಂಜ ಗುಣಕೂ. ಎಂಥ ಅದ್ಭುತ! ಧ್ಯಾನಾರ್ಹ ವಾಮನ. ವಾದಿರಾಜರೇ ಹೇಳ್ತಾರೆ, ಧ್ಯಾನ ಮಾಡಲಿಕ್ಕೆ ಯೋಗ್ಯವಾದ ರೂಪ ಪುಟ್ಟ ವಾಮನ ರೂಪ. ಹೇಗಿತ್ತು? ಅಜಿನ ದಂಡ ಕಮಂಡಲು ಮೇಕಲ ರುಚಿರ ಪಾವನ ವಾಮನ ಮೂರ್ತಯೇ. ವಾಮನ ಅಂದರೆ ತುಂಬ ಜನ ಗಿಡ್ಡ ಕುಳ್ಳ ಅಂತೇಳಿ ಅಲ್ಲ. ಆಚಾರ್ಯರು ಅದಕ್ಕೆ ಅರ್ಥ ಹೇಳ್ತಾರೆ. ವಾಮನ ಅಂದರೆ, ವಾಮ ಅಂದರೆ ಸ್ತ್ರೀಯರು. ಆ ಎಲ್ಲ ಸ್ತ್ರೀಯರನ್ನು ತನ್ನ ಕಡೆ ಸೆಳೆಯುವಂಥ ಅತ್ಯದ್ಭುತವಾದ ರೂಪ ಒಂದು. ಅವನನ್ನು ಯಾರಾದರೂ ಒಮ್ಮೆ ನೋಡಿದ್ರೆ ಅವ್ರ ಕಣ್ಣು ಆ ಕಡೆ ಹೋಗ್ತಾನೆ ಇರಲಿಲ್ಲ, ಅಷ್ಟು ಅದ್ಭುತ. ವಾಮನ ವಾಮನ ಬಾಮನ ಒಂದೇ ಸಾಮನ ಸೀಮನ ಸಾಮನ ಸಾನು. ಯಾರ ಸೌಂದರ್ಯಕ್ಕೆ ಕೊರತೆ ಇಲ್ಲ,
ಯಾರ ಸೌಂದರ್ಯಕ್ಕೆ ಉದಾಹರಣೆ ಇಲ್ಲ, ಫಾರ್ ಎಕ್ಸಾಂಪಲ್ ಅಂತ ಹೇಳಲಿಕ್ಕೆ ಇನ್ನೊಂದಿಲ್ಲ, ಅವನಿಗೆ ವಾಮನ ಅಂತ. ಇಂಥ ಅತ್ಯದ್ಭುತವಾದ ಶಿಶುರೂಪ ನನ್ನ ಹೃದಯದಲ್ಲಿರಲಿ ಅಂತ ರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಂಥ ಭಗವಂತ ಮನೇಲಿ ಸ್ವಲ್ಪ ಶುರು ಮಾಡ್ದ ಓಡಾಡೋದು ಮಾತಾಡೋದು. ಇಷ್ಟು ಮಾತು ಬಂದಮೇಲೆ ಇಷ್ಟು ಓಡಾಡೋಕ್ಕೆ ಶುರು ಮನೇಲಿ ಯಾಕಿರ್ಬೇಕು, ಪಕ್ಕದ ಮನೆಗೆ ಹೋಗ್ತೀನಿ ಅಂತ ಹಿಂದಿನ ಮನೆ ಪಕ್ಕದ ಮನೆಗೆ ಹೋಗೋಕ್ಕೆಲ್ಲ ಶುರು ಮಾಡ್ದ. ಏನು ಮಾಡ್ದ ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.